ಶ್ರೀ ಗುರುಚರಿತ್ರೆ 44ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ. ಗಣಗಾಪುರದಲ್ಲಿ ಗುರುಗಳಲ್ಲಿ ಅತ್ಯಂತ ಭಕ್ತಿಯನ್ನಿಟ್ಟ ಒಬ್ಬ ನೇಕಾರನಿದ್ದನು. ಅವನು ದಿನಾಲೂ ಮಠದ ಅಂಗಳ ಹುಡುಗಿ ನೀರಿನಿಂದ ಚಳಿ ಹೊಡೆದು ಗುರುಗಳಿಗೆ ನಮಸ್ಕರಿಸಿ ಹೋಗುತ್ತಿದ್ದನು. ಈ ಸೇವೆಗೆ ಬಹು ದಿವಸಗಳಿಂದಲೂ ಆತನು ಚ್ಯುತಿ ತಂದುಕೊಂಡಿರಲಿಲ್ಲ. ಆಗ ಮಹಾಶಿವರಾತ್ರಿಯು ಸಮೀಪಿಸುತ್ತಿತ್ತು. ಆ ನೇಕಾರನ ಮನೆಯವರೆಲ್ಲರೂ ಆ ವರ್ಷ ಶ್ರೀಶೈಲ ಯಾತ್ರೆಗೆ ಹೊರಡುವರೆಂದು ನಿರ್ಣಯಿಸಿದ್ದರು. ಈತನನ್ನು ಕರೆದರು. ಆದರೆ ತನಗಿರುವ ನಿತ್ಯ ಗುರುಸೇವೆಯನ್ನು ಬಿಟ್ಟು ಶ್ರೀಶೈಲಕ್ಕೆ ಹೊರಡಲು ಆತನ ಮನಸ್ಸಾಗಲಿಲ್ಲ. ಆದ್ದರಿಂದ ಆ ಬಂಧು ಬಳಗದವರಿಗೆ, ನನ್ನ ಶ್ರೀಶೈಲ ಇಲ್ಲಿಯೇ ಇದೆ. ಗುರುಗಳೇ ನನ್ನ ಪಾಲಿನ ಮಲ್ಲಿಕಾರ್ಜುನ. ಗುರುಮಠವೇ ಶ್ರೀಶೈಲ, ಸಂಗಮ ಕ್ಷೇತ್ರವೇ ಪಾತಾಳಗಂಗೆ ಎಂದು ಹೇಳಿ ನಿರಾಕರಿಸಿಬಿಟ್ಟನು. ಬಂಧುಗಳು ಆತನನ್ನು ಮೂರ್ಖನೆಂದು ಹಳಿದು ಯಾತ್ರೆಗೆ ಹೊರಟು ಹೋದರು. ಮುಂದೆ 8-10 ದಿನಗಳು ಕಳೆದವು. ಶಿವರಾತ್ರಿ ಬಂತು. ಅಂದು ಪ್ರಾತಃ ಕಾಲ ಗುರುಗಳು ಆ ತಂತುಕನನ್ನು ಕುರಿತು, ನಿನ್ನ ಬಂಧುಗಳೆಲ್ಲ ಶ್ರೀಶೈಲ ಯಾತ್ರೆಗೆ ಹೋದರು, ನೀನೇಕೆ ಹೋಗಲಿಲ್ಲ ಎಂದು ಪ್ರಶ್ನೆ ಮಾಡಿದರು. ಅದಕ್ಕೆ ತಂತುಕನು, ಗುರುನಾಥ, ನಿಮ್ಮ ಚರಣ ಸನ್ನಿಧಿಯಲ್ಲಿಯೇ ಎಲ್ಲ ತೀರ್ಥಕ್ಷೇತ್ರಗಳು ವಾಸವಾಗಿರುವಾಗ ನಿಮ್ಮ ಮಹಿಮೆಯನ್ನರಿಯದ ಮೂರ್ಖರಂತೆ ನಾನೇಕೆ ವ್ಯರ್ಥವಾಗಿ ಶ್ರಮವಹಿಸಲಿ ಎಂದು ಪ್ರಶ್ನೆ ಮಾಡಿದನು. ಗುರುಗಳು ಆತನ ನಿಷ್ಠೆಗೆ ತಲೆದೂಗಿ, ನೀನು ಎಂದಾದರೂ ಶ್ರೀಶೈಲ ಕ್ಷೇತ್ರವನ್ನು ನೋಡಿರುವೆಯಾ ಎಂದು ಕೇಳಿದರು. ಇಲ್ಲ ಗುರುಗಳೇ, ಅದರ ಆಸೆಯೇ ನನಗಿಲ್ಲ ಎಂದು ಉತ್ತರಿಸಿದನು. ಆದರೂ ಇಂದು ನಾವು ನಿನಗೆ ಶ್ರೀಶೈಲ ಯಾತ್ರೆಯನ್ನು ಮಾಡಿಸುವೆವು. ಗಟ್ಟಿಯಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡು ನನ್ನ ಪಾದುಕೆಗಳನ್ನು ಹಿಡಿದುಕೊಂಡು ಕೂಂಡ್ರು ಎಂದು ಆಜ್ಞೆ ಮಾಡಿದರು. ನೇಕಾರನು ಹಾಗೆಯೇ ಮಾಡಿದನು. 18 ಕ್ಷಣಗಳ ನಂತರ ಗುರುಗಳು ಆತನಿಗೆ ಕಣ್ತೆರೆಯುವುದಕ್ಕೆ ಸೂಚಿಸಿದರು. ತಂತುಕನು ಕಣ್ಬಿಟ್ಟು ನೋಡಿದಾಗ ಅವರಿಬ್ಬರು ಪಾತಾಳಗಂಗೆಯ ದಡದಲ್ಲಿ ಕುಳಿತಿದ್ದರು. ಎದುರಿನಲ್ಲಿ ಭವ್ಯವಾದ ಶ್ರೀಶೈಲವು ಮುಗಿಲೆತ್ತರಕ್ಕೆ ತಲೆ ಎತ್ತಿ ನಿಂತಿರುವುದು ಗೋಚರಿಸಿತು. ತಂತುಕನು ಆಶ್ಚರ್ಯಚಕಿತನಾಗಿ ಗುರುಪಾದಗಳಿಗೆ ಹಣೆ ಹಚ್ಚಿದನು. ಗುರುಗಳು ಆತನಿಗೆ, ನಾವು ಇಲ್ಲಿಯೇ ಕುಳಿತು ನೀನು ತಿರುಗಿ ಬರುವುದನ್ನು ನಿರೀಕ್ಷಿಸುತ್ತೇವೆ. ನೀನು ಬೇಗನೆ ಯಾತ್ರಾ ವಿಧಿಗಳನ್ನೆಲ್ಲ ಮುಗಿಸಿ ಮಲ್ಲಿಕಾರ್ಜುನನಿಗೆ ಪೂಜೆ ಸಲ್ಲಿಸಿ ಬಂದುಬಿಡು ಎಂದು ಆಜ್ಞೆ ಮಾಡಿ ಕಳಿಸಿದರು. ತಂತುಕನು ಕ್ಷೌರ ಕರ್ಮಾದಿಗಳನ್ನು ಮಾಡಿಸಿಕೊಂಡು ಸ್ನಾನಕ್ಕೆ ಹೋದಾಗ ಅವನ ಬಂಧುಗಳನ್ನೆಲ್ಲರೂ ಅವನನ್ನು ಕಂಡು ವಿಸ್ಮಯಗೊಂಡರು ಮತ್ತು, ನೀನು ನಮ್ಮ ಜೊತೆಯಲ್ಲಿ ಯಾಕೆ ಬರಲಿಲ್ಲ? ಈಗ ಯಾರ್ಯಾರು ಬಂದಿರುವಿರಿ ಎಂದು ಹೊರಟಿದ್ದೀರಿ ಎಂದು ಮುಂತಾಗಿ ಅನೇಕ ಪ್ರಶ್ನೆಗಳನ್ನು ಕೇಳಿದರು. ಅದಕ್ಕೆ ತಂತುಕನು, ನಾನು ಇಂದೇ ಬೆಳಿಗ್ಗೆ ಸಂಗಮದಿಂದ ಹೊರಟು ಗುರುಗಳೊಂದಿಗೆ 5 ಕ್ಷಣಗಳಲ್ಲಿ ಇಲ್ಲಿಗೆ ಬಂದು ತಲುಪಿದೆ ಎಂದು ಉತ್ತರಿಸಿದನು. ಅವರ್ಯಾರು? ಆತನ ಮಾತಿಗೆ ಒಡಂಬಡಲಿಲ್ಲ. ನಿಮ್ಮೊಂದಿಗೆ ಹೆಚ್ಚು ಮಾತು ಬೆಳೆಸಲು ಸಮಯವಿಲ್ಲ. ಗುರುಗಳು ನನಗಾಗಿ ಕಾಯುತ್ತಿರುತ್ತಾರೆ. ನಾನು ಬೇಗ ದೇವರ ದರ್ಶನಾರ್ಚನೆಗಳನ್ನು ಮುಗಿಸಿಕೊಂಡು ಅವರ ಬಳಿಗೆ ಹೋಗಬೇಕು ಎಂದು ನುಡಿಯುತ್ತಾ ಅವಸರದಿಂದ ದೇವಸ್ಥಾನದತ್ತ ಹೊರಟೇ ಬಿಟ್ಟನು. ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಆತನಿಗೆ ಈಶ್ವರಲಿಂಗ ಕಾಣಿಸಲೇ ಇಲ್ಲ. ಪಾಣಬಟ್ಟದ ಮೇಲೆ ಗುರುಗಳು ಕುಳಿತಿರುವಂತೆ ಕಾಣಿಸಿತು. ಭಕ್ತರೆಲ್ಲರೂ ಗುರುಗಳಿಗೆ ಪೂಜೆ, ಅಭಿಷೇಕ, ಬಿಲ್ವಾರ್ಚನೆ ಮುಂತಾದವುಗಳನ್ನು ಸಲ್ಲಿಸುತ್ತಿರುವಂತೆ ಗೋಚರಿಸಿತು. ಆಗ ತಂತುಕನು ಶ್ರೀ ಗುರುವೇ ಮಲ್ಲಿಕಾರ್ಜುನನಾಗಿದ್ದಾನೆಂಬುದನ್ನು ಮನದಲ್ಲಿ ದೃಢಪಡಿಸಿಕೊಂಡು ಪ್ರಸಾದ ಸ್ವೀಕರಿಸಿ ಅವಸರದಿಂದ ಗುರುಗಳ ಬಳಿಗೆ ಬಂದನು. ಗುರುಗಳು ಆತನನ್ನು ನೋಡಿ, ನೀನು 4 ದಿವಸ ಬಂಧುಗಳೊಂದಿಗೆ ಇಲ್ಲಿಯೇ ಉಳಿಯುವೆಯೋ ಅಥವಾ ನಮ್ಮೊಂದಿಗೆ ಬರುವಿಯೋ ಎಂದು ಕೇಳಿದರು. ಆತನು ಅಲ್ಲಿ ಉಳಿಯಲು ನಿರಾಕರಿಸಿದ್ದರಿಂದ ಮತ್ತೆ ಮೊದಲಿನಂತೆ ಪಾದುಕೆ ಹಿಡಿಸಿ ಆತನನ್ನು ಸಂಗಮ ಕ್ಷೇತ್ರಕ್ಕೆ ಕರೆತಂದರು. ವಿಸ್ಮಯಗೊಂಡ ತಂತುಕನು ಗುರುಗಳಿಗೆ, ದೇವ, ನೀವೇ ಪ್ರತ್ಯಕ್ಷ ಮಲ್ಲಿಕಾರ್ಜುನರಾಗಿರುವಿರಿ. ಇದನ್ನು ನಾನು ಕಣ್ಮುಟ್ಟ ನೋಡಿದ್ದೇನೆ. ಹೀಗಿದ್ದು ಈ ಭಕ್ತರು ಅಷ್ಟು ದೂರದಿಂದ ನಡೆದುಕೊಂಡು ಶ್ರೀಶೈಲ ಕ್ಷೇತ್ರಕ್ಕೆ ಯಾಕೆ ಬರುತ್ತಾರೆ ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ಗುರುಗಳು, ನೇಕಾರನೇ, ಪರಮೇಶ್ವರನು ಸರ್ವವ್ಯಾಪಿಯಾಗಿರುವನು. ಆದರೂ ಸ್ಥಾನ ಮಹಿಮೆಯು ವಿಶೇಷವಾಗಿರುವುದು. ಪವಿತ್ರ ಸ್ಥಳಗಳಿಗೆ ಹೋಗಿ ಅರ್ಚಿಸಿದರೆ ದೇವರು ಬೇಗ ಪ್ರಸನ್ನನಾಗುವನು. ಈ ಬಗ್ಗೆ ನಿನಗೊಂದು ಕಥೆಯನ್ನು ಹೇಳುತ್ತೇವೆ, ಕೇಳು. ವಿಮರ್ಶನ ಎಂಬ ಹೆಸರಿನ ರಾಜನು ಅನಾಚಾರಿಯಾಗಿದ್ದರೂ ಸಹಿತ ತಪ್ಪದೇ ಶಿವಪೂಜೆಯನ್ನು ಮಾಡುತ್ತಿದ್ದನು. ಆತನಿಗೆ ಪೂರ್ವ ಜನ್ಮಗಳ ಸ್ಮರಣೆ ಇದ್ದದ್ದರಿಂದ
ತನ್ನ ಪತ್ನಿಯಾದ ಕುಮುದ್ವತಿಗೆ ಒಂದು ಸಲ ಹೀಗೆ ಹೇಳಿದನು. ಪ್ರಿಯೆ, ಹಿಂದಿನ ಜನ್ಮದಲ್ಲಿ ಪಂಪಾನಗರದಲ್ಲಿ ನಾನೊಂದು ನಾಯಿಯಾಗಿ ಹುಟ್ಟಿದ್ದೆ. ಶಿವರಾತ್ರಿಯೆಂದು ಅಲ್ಲಿ ಒಳ್ಳೆಯ ಸಡಗರದ ಪಂಪಾಪತಿಗೆ ರುದ್ರಾಭಿಷೇಕ ನಡೆದಿತ್ತು. ತಿನ್ನಲು ಏನಾದರೂ ಸಿಗಬಹುದೆಂದು ಆಸೆಯಿಂದ ನಾನು ಗುಡಿಯೊಳಗೆ ಹೊಕ್ಕೆ. ಆಗ ಅಲ್ಲಿದ್ದ ಜನರು ನನ್ನನ್ನು ಹೊಡೆಯ ಬಂದರು. ಪ್ರಾಣ ಭಯದಿಂದ ಗರ್ಭಗುಡಿಯಲ್ಲಿ ಹೊಕ್ಕು ಶಿವಲಿಂಗದ ಸುತ್ತು 3 ಪ್ರದಕ್ಷಿಣೆ ಹಾಕಿ ತಪ್ಪಿಸಿಕೊಳ್ಳಲೆತ್ನಿಸಿದೆ. ಆಗ ಪೂಜೆ ಮಾಡಿದ್ದ ಶಿವಲಿಂಗವು ನನ್ನ ದೃಷ್ಟಿಗೆ ಬಿತ್ತು. ಅಷ್ಟರಲ್ಲಿಯೇ ಕೂಡಿದ ಜನರು ನನ್ನನ್ನು ಹೊಡೆದು ಕೊಂದುಬಿಟ್ಟರು. ಆ ಪುಣ್ಯ ವಿಶೇಷದಿಂದ ನಾನೀಗ ರಾಜನಾಗಿ ಹುಟ್ಟಿದ್ದೇನೆ. ಆದರೆ ಪೂರ್ವ ಜನ್ಮದಲ್ಲಿ ನಾಯಿಯಾಗಿದ್ದರ ಸಂಸ್ಕಾರ ಫಲವಾಗಿ ಈ ರೀತಿ ನಾನು ಈ ಜನ್ಮದಲ್ಲಿ ಮಾಂಸ, ಸುರೆ ಮುಂತಾದವುಗಳನ್ನು ಸೇವಿಸುತ್ತೇನೆ. ನೀನು ಹಿಂದಿನ ಜನ್ಮದಲ್ಲಿ ಪಾರಿವಾಳವಾಗಿದ್ದಿ. ಒಂದು ದಿವಸ ನೀನು ಬಾಯಲ್ಲಿ ಆಹಾರವನ್ನು ಹಿಡಿದುಕೊಂಡು ಹಾರಿ ಹೊರಟಿರುವಾಗ ಒಂದು ಗಿಡುಗವು ನಿನ್ನನ್ನು ಬೆನ್ನ ಹತ್ತಿತ್ತು. ಆದ್ದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನೀನು ಶ್ರೀಶೈಲ ಮಲ್ಲಿಕಾರ್ಜುನನ ಗುಡಿಯ ಶಿಖರಕ್ಕೆ 3 ಪ್ರದಕ್ಷಿಣೆ ಹಾಕಿದಿ. ಅಷ್ಟರಲ್ಲಿ ಗಿಡುಗವು ನಿನ್ನನ್ನು ಕೊಂದಿತು. ಗಿರಿ ಶಿಖರಕ್ಕೆ ಪ್ರದಕ್ಷಿಣೆ ಹಾಕಿದ ಫಲದಿಂದಲೇ ನೀನು ನನ್ನ ರಾಣಿಯಾಗಿರುವಿ. ಇನ್ನು ಮುಂದಿನ 6 ಜನ್ಮಗಳ ಪರ್ಯಂತ ನಾವಿಬ್ಬರು ರಾಜ ದಂಪತಿಗಳಾಗಿಯೇ ಜನಿಸುವೆವು. 7ನೇ ಜನ್ಮದಲ್ಲಿ ಬ್ರಹ್ಮಜ್ಞಾನ ಪಡೆದು ಜೀವನ್ಮುಕ್ತರಾಗುವೆವು ಎಂದು ಹೇಳಿದನು. ಅಂದ ಮೇಲೆ ತಂತುಕನೇ, ಪವಿತ್ರ ಸ್ಥಳಗಳಿಗೆ ಎಷ್ಟೊಂದು ಮಹತ್ವವಿದೆ ಎಂಬುದನ್ನು ನೀನೇ ಯೋಚಿಸು ಎಂದು ಗುರುಗಳು ವಿವರಣೆ ನೀಡಿದರು. ಅತ್ತ ಗುರುಗಳಲ್ಲಿ ಎಲ್ಲಿ ಹೋಗಿರಬಹುದೆಂದು ಶಿಷ್ಯರೆಲ್ಲರೂ ಕಳವಳಗೊಂಡು ಹುಡುಕತೊಡಗಿದ್ದರು. ಒಮ್ಮಿಂದೊಮ್ಮೆಲೆ ಸಂಗಮ ತಟಾಕದಲ್ಲಿ ತಂತುಕನೊಂದಿಗೆ ಕುಳಿತ ಗುರುಗಳನ್ನು ಕಂಡು ಅವರಿಗೆ ಆನಂದವಾಯಿತು. ನಂತರ ಅವರು ಗಾಣಗಾಪುರದತ್ತ ಸಾಗಿದಾಗ ಜನರು ಆ ತಂತುಕನನ್ನು, ನೀನು ಕ್ಷೌರವನ್ನೆಲ್ಲಿ ಮಾಡಿಸಿಕೊಂಡಿ ಎಂದು ಕೇಳಿದರು. ನಾನು ಗುರುಗಳೊಂದಿಗೆ ಶ್ರೀಶೈಲ ಯಾತ್ರೆಗೆ ಹೋಗಿ ಬಂದೆ ಎಂದು ತಂತುಕನು ಅವರಿಗೆ ಉತ್ತರಿಸಿದನು. ಆ ಜನಗಳಿಗೆ ಶ್ರೀಶೈಲದಿಂದ ತಂದ ಪ್ರಸಾದವನ್ನು ಕೊಟ್ಟನು. ಜನರಿಗೆ ವಿಸ್ಮಯವೆನಿಸಿತು. ಮುಂದೆ 8-10 ದಿನಗಳ ಮೇಲೆ ತಂತುಕನ ಬಂಧುಗಳು ಗಾಣಗಾಪುರಕ್ಕೆ ಬಂದ ಮೇಲೆ ಆತನು ಶ್ರೀಶೈಲಕ್ಕೆ ಹೋಗಿ ಬಂದದ್ದು ನಿಜವೆಂದು ಮನಗಂಡ ಜನರು ಗುರುಲೀಲೆಯನ್ನು ಕೊಂಡಾಡತೊಡಗಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 44ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 45ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ ನಂದಿ ಎಂಬ ಹೆಸರಿನ ಒಬ್ಬ ಬ್ರಾಹ್ಮಣನಿಗೆ ಮೈತುಂಬ ಬಿಳುಪು ರೋಗ ಆವರಿಸಿತ್ತು. ಆತನು ತುಳಜಾಪುರದ ಅಂಬಾಭವಾನಿಯನ್ನು 3 ವರ್ಷಗಳ ಕಾಲ ಆರಾಧಿಸಿದನು. ಆತನಿಗೆ ಜಗದಂಬೆಯು ಸ್ವಪ್ನ ಮುಖಾಂತರವಾಗಿ ಚಂದ್ರಲಾ ಪರಮೇಶ್ವರಿಯ ಬಳಿಗೆ ಹೋಗು ಎಂದು ಆಜ್ಞೆ ಮಾಡಿ ಕಳಿಸಿದಳು. ನಂತರ ಅವನು 6 ತಿಂಗಳವರೆಗೆ ಚಂದ್ರಲಾ ಪರಮೇಶ್ವರಿಯ ಬಳಿಯಲ್ಲಿ ತಪಸ್ಸು ಮಾಡಿದನು. ನೀನು ಗಾಣಗಾಪುರಕ್ಕೆ ಹೋಗು, ಅಲ್ಲಿ ಜಗದ್ಗುರುವಿನ ಅವತಾರವಾಗಿದೆ, ಅಲ್ಲಿ ನಿನ್ನ ವ್ಯಾಧಿ ನಿವಾರಣೆಯಾಗುವುದು ಎಂದು ಸ್ವಪ್ನವಾಯಿತು. ಆತನು ಎಚ್ಚೆತ್ತು ಕುಳಿತನು ಮತ್ತು ನಿಷ್ಠೂರತೆಯಿಂದ ದೇವಿ ಎದುರು ನಿಂತು, ನಿನ್ನಿಂದ ನನ್ನ ರೋಗ ವಾಸಿ ಮಾಡುವುದಾಗದಿದ್ದರೆ 6 ತಿಂಗಳವರೆಗೆ ನನ್ನನ್ನು ಸುಮ್ಮನೆ ಯಾಕೆ ಕಷ್ಟಪಡಿಸಿದಿ? ಜಗನ್ಮಾತೆಯಾದ ನಿನಗೆ ನನ್ನ ವ್ಯಾಧಿ ನಿವಾರಣೆ ಮಾಡುವುದಾಗದಿದ್ದರೆ ಮಾನವ ದೇಹ ಹೊತ್ತು ಬಂದವನು ಅದನ್ನು ಪರಿಹಾರ ಮಾಡಲು ಸಾಧ್ಯ? ನಾನು ಗಾಣಗಾಪುರಕ್ಕೆ ಹೋಗಲಾರೆ. ನೀನೇ ನನ್ನ ವ್ಯಾಧಿ ನಿವಾರಿಸಬೇಕು, ಇಲ್ಲವೇ ಇಲ್ಲಿಯೇ ನನ್ನ ದೇಹ ಪತನವಾಗುವುದು ಎಂದು ಹಠ ತೊಟ್ಟವನಂತೆ ನುಡಿದು ಮತ್ತು ಅಲ್ಲಿಯೇ ತಪಸ್ಸಿಗೆ ಕುಳಿತನು. ಆ ರಾತ್ರಿ ಪೂಜಾರಿಗಳಿಗೂ ಆ ಬ್ರಾಹ್ಮಣನನ್ನು ಗಾಣಗಾಪುರಕ್ಕೆ ಹೊತ್ತು ಹಾಕಿರಿ ಎಂದು ಪರಮೇಶ್ವರಿಯು ಸ್ವಪ್ನ ಮುಖಾಂತರ ಸೂಚಿಸಿದಳು. ಮರುದಿವಸ ಪೂಜಾರಿಗಳು ಆ ಬ್ರಾಹ್ಮಣನಿಗೆ, ನೀನಿನ್ನೂ ಗುಡಿಯೊಳಗೆ ಪ್ರವೇಶಿಸಕೂಡದು, ಹಾಗೆ ನಮಗೆ ದೇವಿಯಿಂದ ಆಜ್ಞೆಯಾಗಿದೆ ಎಂದು ನಿಷ್ಠೂರವಾಗಿ ಹೇಳಿದರು. ಬ್ರಾಹ್ಮಣನು ಉಪಾಯ ಕಾಣದೆ ಗಾಣಗಾಪುರಕ್ಕೆ ಹೊರಟು ಬಂದನು. ಅಂದು ಶಿವರಾತ್ರಿಯ ಪಾರಾಯಣಿಯ ದಿನವಾಗಿತ್ತು. ನಂದಿಯು ಗುರುಗಳನ್ನು ಕಂಡೊಡನೆಯೇ ದೂರದಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಗುರುಗಳು ಆತನನ್ನು ನೋಡಿ, ನೀನು ದೇವತೆಗಳ ಸನ್ನಿಧಿಯನ್ನು ಬಿಟ್ಟು ಮಾನವ ಮಾತ್ರನಾದ ನನ್ನ ಬಳಿಗೇಕೆ ಬಂದಿ ಎಂದು ಪ್ರಶ್ನೆ ಮಾಡಿದರು. ಸಂಶಯದಿಂದ ಎಂದಾದರೂ ಕಾರ್ಯಸಿದ್ಧಿಯಾದಾಗ ಬಹುದೇ ಎಂದು ಮತ್ತೆ ಕೇಳಿದರು. ಆಗ ನಂದಿಗೆ ಗುರುನಾಥನು ಪ್ರತ್ಯಕ್ಷ ಪರಮಾತ್ಮನೆಂಬ ಅರಿವಾಯಿತು. ತಾನು ಸಂಶಯ ಪಟ್ಟದ್ದಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾ, ಗುರುನಾಥ ಕ್ಷಮಿಸಬೇಕು,
ಪಾಪಿಷ್ಠನಾದ ನಾನು ಅಜ್ಞಾನದಿಂದ ಕೂಡಿದವನಾಗಿ ನಿಮ್ಮನ್ನು ಅರಿಯದೇ ಹೋದೆ. ಶ್ರೀರಾಮನು ಅಹಲ್ಯನ್ನು ಉದ್ಧರಿಸಿದಂತೆ ಪಾಪಿಷ್ಠನಾದ ನನ್ನು ನೀವಲ್ಲದೆ ಇನ್ಯಾರು ಉದ್ಧರಿಸಬೇಕು ತಂದೆ ಎಂದು ಕಣ್ತುಂಬ ನೀರು ತಂದುಕೊಂಡು ಮತ್ತೊಬ್ಬ ದೀರ್ಘ ದಂಡ ನಮಸ್ಕಾರ ಮಾಡಿದನು. ಗುರುಗಳ ಮನಸ್ಸು ಕರಗಿತು. ಅವರು ಸೋಮನಾಥನೆಂಬ ಬ್ರಾಹ್ಮಣನನ್ನು ಕರೆದು ಈತನನ್ನು ಸಂಗಮಕ್ಕೆ ಕೊರೆದೊಯ್ದು ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಿಸು ಎಂದು ಆಜ್ಞೆ ಮಾಡಿದರು. ಸಂಗಮದಲ್ಲಿ ಸ್ನಾನ ಮಾಡಿಕೊಂಡೊಡನೆಯೇ ನಂದಿಯ ದೇಹದ ವರ್ಣವು ಪಲ್ಲಟವಾಯಿತು. ಅಶ್ವತ್ಥ ಪ್ರದಕ್ಷಿಣೆ ಹಾಕಿದಾಗ ಆತನ ಕಾಯವು ಸುವರ್ಣ ಕಾಂತಿಯಿಂದ ಕಂಗೊಳಿಸತೊಡಗಿತು. ನಂತರ ನಂದಿಯು ಹೊಸ ಬಟ್ಟೆಗಳನ್ನು ಧರಿಸಿದನು. ಆತನ ಹಳೆಯ ಬಟ್ಟೆಗಳನ್ನು ಕಳಚಿಸಿದ ಭೂಮಿಯು ಸೌಳು ಭೂಮಿಯಾಯಿತು. ಬಳಿಕ ನಂದಿಯು ಮಠಕ್ಕೆ ಬಂದು ಗುರುಗಳಿಗೆ ನಮಸ್ಕರಿಸಿದನು. ಗುರುಗಳು ಆತನನ್ನು ನೋಡಿ, ನಿನ್ನ ಮನೋರಥ ಪೂರ್ತಿಯಾಯಿತೆ, ಈಗ ನಿನ್ನ ಮೈಯನ್ನೆಲ್ಲ ನೋಡಿಕೊ ಎಂದು ಹೇಳಿದರು. ನಂದಿಯು ಮೈಯನ್ನೆಲ್ಲ ನೋಡಿದಾಗ ಮೊಳಕಾಲಿನ ಹತ್ತಿರ ಅವರೆಯ ಬೆಳೆಯಷ್ಟಗಲದ ಬಿಳಿ ಕಲೆ ಮಾತ್ರ ಉಳಿದಿತ್ತು. ನಂದಿಯು ಅದನ್ನು ನೋಡಿಕೊಂಡು ಗಾಬರಿಯಿಂದ, ಗುರುನಾಥ, ನಿಮ್ಮ ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ದಾಗಲೂ ಇದೇಕೆ ಉಳಿಯಿತು? ನಾನು ಸಂಪೂರ್ಣ ಸ್ವಚ್ಛನಾಗಬೇಕು ಎಂದು ಬೇಡಿಕೊಂಡನು. ಅದಕ್ಕೆ ಗುರುಗಳು, ನಂದಿ ಬ್ರಾಹ್ಮಣನೇ, ನೀನು ನಮ್ಮಲ್ಲಿಗೆ ಸಂಶಯಚಿತ್ತನಾಗಿ ಬಂದ ಪ್ರಯುಕ್ತ ಇದಿಷ್ಟು ಶೇಷ ಉಳಿಯಿತು ಎಂದು ವಿವರಣೆ ನೀಡಿದರು. ಬ್ರಾಹ್ಮಣನು ದೈನ್ಯದಿಂದ, ಗುರುವೇ, ದಯವಿಟ್ಟು ನಾನು ಅಜ್ಞಾನದಿಂದ ಮಾಡಿದ ತಪ್ಪಿಗಾಗಿ ನನ್ನನ್ನು ಉಪೇಕ್ಷಿಸಬೇಡಿರಿ. ನಿಮ್ಮ ಚರಣದಾಸನ ಸುಖಾಸುಖಗಳು ಈಗ ನಿಮಗೆ ಸೇರಿವೆ ಎಂದು ಅನನ್ಯ ಭಾವನೆಯಿಂದ ಪ್ರಾರ್ಥಿಸಿದನು. ಗುರುಗಳು ಆತನಿಗೆ, ನೀನು ಕವಿತ್ವ ರೂಪದಿಂದ ನಮ್ಮ ಸ್ತುತಿ ಮಾಡಿದರೆ ಈ ಶೇಷ ಕಲಂಕವು ಮಾಯವಾಗುವುದು ಎಂದು ಹೇಳಿದರು. ಗುರುಗಳ ಮಾತನ್ನು ಕೇಳಿ ನಂದಿಯು, ಪ್ರಭು, ನಾನು ಅಜ್ಞನು ಅಂದ ಮೇಲೆ ಕವಿತ್ವದ ಪ್ರತಿಭೆಯನ್ನು ಹೇಗೆ ಪಡೆಯಲಿ ಎಂದು ಗುರು ಚರಣಗಳ ಮೇಲೆ ಹೊರಳಾಡತೊಡಗಿದನು. ಆಗ ಗುರುಗಳು ಆತನ ನಾಲಿಗೆ ಹಿರಿಸಿ ಭಸ್ಮವನ್ನು ಪ್ರೋಕ್ಷಿಸಿದರು. ಕೂಡಲೇ ಆತನ ಬಾಯಿಯಿಂದ ಕಾವ್ಯ ರೂಪದಲ್ಲಿ ನಿರರ್ಗಳವಾಗಿ ಗುರುಸ್ತವನ ಹೊರಡತೊಡಗಿತು. ಅದರೊಂದಿಗೆ ಅವನಲ್ಲಿ ಪಾರಮಾರ್ಥಿಕ ಜ್ಞಾನವು ಉದಯವಾಯಿತು. ಶ್ರೀ ಗುರುಗಳ ಮಹಿಮೆಯನ್ನು ಸಾರುವ ಅನೇಕಾನೇಕ ಕವಿತೆಗಳು ಆತನ ಲೆಕ್ಕಣಿಕೆಯಿಂದ ಹೊರಹೊಮ್ಮಿದವು. ಗುರುಗಳು ಆತನ ಕೀರ್ತನ ಸೇವೆಯಿಂದ ಸಂಪ್ರೀತರಾಗಿ ತಮ್ಮ ಶಿಷ್ಯರಿಂದ ನಂದಿಗೆ ಕವೀಶ್ವರನೆಂಬ ಬಿರುದನ್ನು ನೀಡಿ ಸನ್ಮಾನ ಮಾಡಿಸಿದರು. ನಂದಿ ಬ್ರಾಹ್ಮಣನು ಗುರುಸೇವೆ ಮಾಡುತ್ತಾ ಮಠದಲ್ಲಿಯೇ ಉಳಿದುನೆಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 45ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 46ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ. ಹಿಪ್ಪರಿಗೆಯಲ್ಲಿದ್ದ ಗುರುಭಕ್ತರು ಒಂದು ಸಲ ಗುರುಗಳಿಗೆ ವಿನಂತಿಸಿಕೊಂಡು ಅವರನ್ನು ತಮ್ಮ ಊರಿಗೆ ಪಾದಪೂಜೆಗಾಗಿ ಕರೆದೊಯ್ದರು. ಅಲ್ಲಿ ಗುರುಪೂಜೆಯು ಒಳ್ಳೆ ವಿಜೃಂಭಣೆಯಿಂದ ನಡೆಯುವುದಿತ್ತು. ಆ ಊರಲ್ಲಿ ನರಕೇಸರಿ ಎಂಬ ಹೆಸರಿನ ಪ್ರಸಿದ್ಧ ಕವಿಯಿದ್ದನು. ಆತನು ಆ ಗ್ರಾಮದ ಕಲ್ಲೇಶ್ವರನ ಪರಮಭಕ್ತನಾಗಿದ್ದನು. ಕಲ್ಲೇಶ್ವರನ ಮೇಲೆ ಬಹಳಷ್ಟು ಪದ್ಯಗಳನ್ನು ರಚಿಸಿ ಆತನು ಕೀರ್ತಿ ಪಡೆದಿದ್ದನು. ಹೀಗಿರಲು ಆ ಗ್ರಾಮದ ಭಕ್ತರು ನರಕೇಸರಿಯ ಬಳಿಗೆ ಹೋಗಿ, ಇಂದು ನಮ್ಮ ಗುರುಗಳ ಪೂಜೆ ಇಟ್ಟುಕೊಂಡಿದ್ದೇವೆ. ಅವರಿಗೆ ಸಂಗೀತದ ಮೇಲೆ ಬಹಳ ಪ್ರೀತಿ. ಅದಕ್ಕಾಗಿ ನೀವು ಕೆಲವೊಂದು ಸ್ತುತಿಪರವಾದ ಪದ್ಯಗಳನ್ನು ಬರೆದುಕೊಡಬೇಕು ಎಂದು ವಿನಂತಿಸಿಕೊಂಡರು. ಆದರೆ ನರಕೇಸರಿಯು, ನಾನು ಕಲ್ಲಿನಾಥನಿಗೆ ನನ್ನ ನಾಲಿಗೆಯನ್ನು ಅರ್ಪಣ ಮಾಡಿಬಿಟ್ಟಿದ್ದೇನೆ. ಅಂದ ಮೇಲೆ ಬೇರೆ ದೇವತೆಗಳನ್ನಾಗಲಿ ನರರನ್ನಾಗಲಿ ಸ್ತುತಿಸಿ ಬರೆಯುವುದು ನನ್ನಿಂದಾಗದು ಎಂದು ನಿಷ್ಠೂರವಾಗಿ ಹೇಳಿ ಕಳಿಸಿಬಿಟ್ಟನು. ಈ ಸಮಾಚಾರವು ಗುರುಗಳಿಗೆ ಗೊತ್ತಾಯಿತು. ಅಂದು ಪೂಜೆಗೆಂದು ಕಲ್ಲೇಶ್ವರನ ಗುಡಿಗೆ ಹೋದಾಗ ನರಕೇಸರಿಗೆ ಒಮ್ಮಿಂದೊಮ್ಮೆಲೆ ನಿದ್ರೆ ಆವರಿಸಿತು. ನಿದ್ರೆಯಲ್ಲಿ ಆತನಿಗೆ ಗುರುಗಳು ಕಲ್ಲೇಶ್ವರನ ಮೇಲೆ ಕುಳಿತಿರುವಂತೆಯೂ ತಾನು ಅವರ ಪೂಜೆ ಮಾಡುತ್ತಿರುವಂತೆಯೂ ಸ್ವಪ್ನ ಕಂಡನು. ಸ್ವಪ್ನದಲ್ಲಿ ಗುರುಗಳು ಆತನಿಗೆ, ನಾವು ಮನುಷ್ಯರು ಅಂದ ಮೇಲೆ ವಿನಾಕಾರಣ ನಮ್ಮನ್ನೇಕೆ ಪೂಜಿಸುವಿ ಎಂದು ಕೇಳದಂತಾಯಿತು. ನರಕೇಸರಿಗೆ ಥಟ್ಟನೆ ಎಚ್ಚರವಾಯಿತು. ತನ್ನ ತಪ್ಪಿನ ಅರಿವಾಯಿತು. ಧಾವಿಸಿ ಬಂದು ಗುರುಗಳ ಅಡಿದಾವರೆಗಳ ಮೇಲೆ ಹೊರಳಾಡುತ್ತಾ,
ನನ್ನಿಂದ ತಪ್ಪಾಯಿತು ಗುರುವೇ. ನೀವೇ ಕಲ್ಲೇಶ್ವರರೆಂಬುದನ್ನು ಅರಿಯದೆ ಅಪರಾಧ ಮಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ನಿಮ್ಮ ಶಿಷ್ಯ ವರ್ಗದಲ್ಲಿ ಸೇರಿಸಿಕೊಳ್ಳುವ ಕೃಪೆ ಮಾಡಬೇಕು ಎಂದು ಪ್ರಾರ್ಥಿಸಿಕೊಳ್ಳತೊಡಗಿದನು. ಶ್ರೀ ಗುರುವು, ನೀನು ನಮ್ಮನ್ನು ನಿಂದಿಸಿದಿ. ಈಗ ನಿನಗಾಗಿಯೇ ಧಾವಿಸಿ ಬಂದು ಚರಣಗಳ ಮೇಲೆ ಹೊರಳಾಡುತ್ತಿರುವಿ. ಇದಕ್ಕೆ ಕಾರಣವೇನು ಎಂದು ಪ್ರಶ್ನೆ ಮಾಡಿದರು. ಆಗ ಆತನು, ಗುರುವೇ, ಈ ದಿವಸ ಪೂಜೆಗೆಂದು ಕಲ್ಲೇಶ್ವರನ ಗುಡಿಗೆ ಹೋದಾಗ ಲಿಂಗಸ್ಥಾನದಲ್ಲಿಯೇ ನಿಮ್ಮನ್ನು ನೋಡಿದೆನು. ನೀವೇ ಪ್ರತ್ಯಕ್ಷ ಕಲ್ಲೇಶ್ವರರೆಂದು ನನಗೀಗ ಜ್ಞಾನೋದಯವಾಗಿದೆ. ಗುರುನಾಥ, ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ನನ್ನ ಕಲ್ಲೇಶ್ವರನು ನಾನಿದ್ದನಲ್ಲಿಗೆ ಹುಡುಕಿಕೊಂಡು ಬಂದಿರುವಾಗ ನಿಮ್ಮ ಚರಣ ಸೇವೆಯಿಂದ ನಾನಿನ್ನೂ ದೂರಲಾಗಲಾರೆ ಎಂದು ಕಳಕಳಿಯಿಂದ ನುಡಿದನು. ಅದಕ್ಕೆ ಗುರುಗಳು, ನಿನ್ನ ಕಲ್ಲೇಶ್ವರನು ನಮಗೂ ಶ್ರೇಷ್ಠನೇ ಆಗಿದ್ದಾನೆ. ನೀನು ದಿನಾಲೂ ಆತನನ್ನು ಪೂಜೆ ಮಾಡು. ನಾನು ಆತನಲ್ಲಿಯೇ ಇದ್ದೇನೆ ಎಂದು ನುಡಿದರು. ಅದಕ್ಕೆ ನರಕೇಸರಿಯು, ಪ್ರತ್ಯಕ್ಷ ಪರಮಾತ್ಮನಾಗಿರುವ ನಿಮ್ಮನ್ನು ಬಿಟ್ಟು ಇನ್ನು ಮೇಲೆ ನಾನೇಕೆ ಆ ಕಲ್ಲೇಶ್ವರನನ್ನು ಪೂಜಿಸಲಿ? ನೀವೇ ಕಲ್ಲೇಶ್ವರರು, ನಾನು ನಿಮ್ಮ ಚರಣಗಳ ಬಿಟ್ಟಿಲ್ಲರಾರೆ ಎಂದು ಹಠ ಮಾಡಿ ಗುರುಗಳ ಸೇವೆ ಮಾಡುತ್ತಾ ಅವರ ಹತ್ತಿರವೇ ಇರತೊಡಗಿದನು. ಅಲ್ಲದೆ ಗುರುಗಳ ಲೀಲೆಗಳ ಬಗ್ಗೆ ಅಸಂಖ್ಯಾತ ಪದ್ಯಗಳನ್ನು ರಚಿಸಲು ಆತನ ಕೀರ್ತನೆಗಳು ಗುರುಗಳ ಕೀರ್ತನೆಯನ್ನು ನಾಡಿನೆಲ್ಲ ಉತ್ತರಿಸಿದೆನೆಂದು ನಾಮಧಾರಕನಿಗೆ ಸಿದ್ಧಮುನಿಯು ಹೇಳಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 46ನೇ ಅಧ್ಯಾಯವು ಮುಕ್ತಾಯವಾಯಿತು. ಹರಿ ಓಂ. ಶ್ರೀ ಗುರುಚರಿತ್ರೆ 47ನೇ ಅಧ್ಯಾಯ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಇನ್ನೊಂದು ಗುರು ಲೀಲೆಯ ಪ್ರಸಂಗವನ್ನು ಹೇಳುವೆ, ಆಲಿಸು. ಗುರುಗಳು ಗಾಣಗಾಪುರದಲ್ಲಿದ್ದಾಗ ಒಮ್ಮೆ ದೀಪಾವಳಿಯ ಹಬ್ಬ ಬಂದಿತ್ತು. ಆಗ ಬೇರೆ ಬೇರೆ 7 ಊರುಗಳಿಂದ 7 ಜನ ಸದ್ಭಕ್ತರು ದೀಪಾವಳಿಗೆ ತಮ್ಮಲ್ಲಿಗೆ ಬರಲು ಗುರುಗಳಿಗೆ ಆಮಂತ್ರಣ ಕೊಡಲು ಬಂದರು. ಆಗ ಗುರುಗಳು, ನೀವು 7 ಜನರು ನಮ್ಮಲ್ಲಿಗೆ ಬರಬೇಕೆಂದು ಆಮಂತ್ರಣ ಕೊಟ್ಟರೆ ಒಂದೇ ದೇಹ ಹೊಂದಿರುವ ನಾವು ಬರುವುದಾದರೂ ಹೇಗೆ? ನಾವು ನಿಮ್ಮಲ್ಲಿ ಯಾರಾದರೂ ಒಬ್ಬರ ಊರಿಗೆ ಮಾತ್ರ ಬರಲು ಸಾಧ್ಯವಾದಿತು ಎಂದು ನುಡಿದರು. ಆಗ ಪ್ರತಿಯೊಬ್ಬ ಶಿಷ್ಯನು ನಮ್ಮಲ್ಲಿಗೆ ಬನ್ನಿ ಎಂದು ವಾದಿಸತೊಡಗಿದರು. ಆಗ ಗುರುಗಳು, ನೀವ್ಯಾರೂ ಬಡಿದಾಡಬೇಡಿರಿ, ನಾವು ನಿಮ್ಮೆಲ್ಲರ ಮನೆಗೂ ತಪ್ಪದೇ ಬರುವೆವು ಎಂದು ನುಡಿದರು. ಶಿಷ್ಯರು ಅವರ ಇಂಥ ಹೇಳಿಕೆಯ ಬಗ್ಗೆ ಸಂಶಯ ತಾಳತೊಡಗಿದರು. ಆಗ ಗುರುಗಳು ಒಬ್ಬೊಬ್ಬರನ್ನಾಗಿ ತಮ್ಮ ಪೂಜಾಗೃಹದೊಳಗೆ ಕರೆಸಿಕೊಂಡು, ನಾನು ಈ ಸಲದ ದೀಪಾವಳಿಗೆ ನಿಮ್ಮ ಊರಿಗೆ ಬರುವೆ, ಈ ಸಂಗತಿಯನ್ನು ಯಾರೆದುರೂ ತಿಳಿಸಕೂಡದು ಎಂದು ಹೇಳಿ ಎಲ್ಲ ಶಿಷ್ಯರನ್ನು ಅವರವರ ಊರಿಗೆ ಕಳಿಸಿಕೊಟ್ಟರು. ನಂತರ ಗಾಣಗಾಪುರದ ಭಕ್ತರು ಬಂದು, ಗುರುಗಳೇ, ತಾವು ದೀಪಾವಳಿಯ ಹಬ್ಬಕ್ಕೆ ಇಲ್ಲಿಯೇ ಉಳಿದು ನಮ್ಮೆಲ್ಲರ ಸೇವೆ ಸ್ವೀಕರಿಸಬೇಕು. ಪರಸ್ಥಳಗಳಿಗೆ ಹೋಗಲು ನಿಮ್ಮನ್ನು ನಾವು ಬಿಡಲಾರೆವು ಎಂದು ಹೇಳಿದರು. ಗುರುಗಳು ಅವರಿಗೆ, ನಿಮ್ಮನ್ನೆಲ್ಲ ಬಿಟ್ಟು ನಾವೇಕೆ ಪರಸ್ಥಳಗಳಿಗೆ ಹೋಗೋಣ? ಆ ಬಗ್ಗೆ ನೀವೇನು ಚಿಂತಿಸಬೇಡಿರಿ ಎಂದು ಅವರಿಗೂ ಆಶ್ವಾಸನೆ ಕೊಟ್ಟರು. ಧನತ್ರಯೋದಶಿಯ ದಿವಸ ಗುರುಗಳು ಯಾರಿಗೂ ಗೊತ್ತಾಗದಂತೆ ಅಷ್ಟದೇಹಗಳನ್ನು ಧಾರಣ ಮಾಡಿದರು. 7 ಜನ ಭಕ್ತರು ಊರುಗಳಿಗೆ ಹೋದರು ಹಾಗೂ ಗಾಣಗಾಪುರದ ಮಠದಲ್ಲಿಯೂ ಉಳಿದರು. ಹೀಗೆ ಎಲ್ಲ ಕಡೆಯಲ್ಲಿಯೂ ದೀಪಾವಳಿಯ ಸಡಗರದ ಪೂಜೆ ಆತಿಥ್ಯಗಳನ್ನು ಸ್ವೀಕಾರ ಮಾಡಿದರು. ಹಬ್ಬ ಮುಗಿದ ನಂತರ ಪುನಃ ಗಾಣಗಾಪುರಕ್ಕೆ ಬಂದು ಒಂದೇ ರೂಪದಿಂದ ಇರತೊಡಗಿದರು. ಮುಂದೆ ಅದೇ ವರ್ಷ ಗೌರಿ ಹುಣ್ಣಿಮೆಗೆ ಆರಾಧನೆಗಾಗಿ ಮೊದಲು ಬಂದಿದ್ದ ಭಕ್ತರೆಲ್ಲರೂ ಮತ್ತೊಮ್ಮೆ ಬಂದರು. ಆಗ ಅವರು, ಗುರುಗಳು ಈ ಸಲ ನಮ್ಮ ಮನೆಗೆ ದೀಪಾವಳಿಯ ಹಬ್ಬಕ್ಕೆ ಬಂದಿದ್ದರೆಂದು ವಾದಿಸತೊಡಗಿದರು. ಗಾಣಗಾಪುರದ ಭಕ್ತರು, ಈ ಸಲ ಗುರುಗಳು ಮಠದಲ್ಲಿದ್ದುಕೊಂಡೇ ದೀಪಾವಳಿಯನ್ನು ಶೋಭೆಗೊಳಿಸಿದರು ಎಂದು ಹೇಳಿಕೊಳ್ಳತೊಡಗಿದರು. ಎಲ್ಲ ಊರಿನವರು ಗುರುಗಳು ಹತ್ತಿರವಿದ್ದ ಉಡುಗೊರೆಯನ್ನು ತೋರಿಸಿ, ಅಂದು ದೀಪಾವಳಿಗೆ ಗುರುಗಳು ನಮ್ಮಲ್ಲಿಗೆ ಬಂದಾಗೆ ನಾವು ಕೊಡಿಸಿದ ಕಾಣಿಕೆ ಎಂದು ಒಂದೊಂದು ವಸ್ತುಗಳನ್ನು ತೋರಿಸುತ್ತಿದ್ದರು. ಆಗ ಅವರೆಲ್ಲರಿಗೂ ಗುರುಗಳ ಅನಂತರೂಪಿಗಳು ಎಂಬ ವಿಷಯವು ತಂತಾನೆ ಮನವರಿಕೆಯಾಯಿತೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 47ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 48ನೇ ಅಧ್ಯಾಯ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕ, ಗುರುಗಳ ಇನ್ನೊಂದು ಲೀಲೆಯನ್ನು ಕೇಳು. ಗುರುಗಳು ನಿತ್ಯದಲ್ಲಿ ಗಾಣಗಾಪುರದಿಂದ ಸಂಗಮಕ್ಕೆ ಅನುಷ್ಠಾನಕ್ಕಾಗಿ ಹೋಗಿ ಬರುತ್ತಿದ್ದರು. ದಾರಿಯ ಬದಿಗಿದ್ದ
ಹೊಲದೊಳಗಿನ ರೈತನೊಬ್ಬನು ಗುರುಗಳು ಹೋಗುವಾಗೊಮ್ಮೆ ಬರುವಾಗೊಮ್ಮೆ ತನ್ನ ಹೊಲದಿಂದ ಓಡಿ ಬಂದು ಬಹುಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗುತ್ತಿದ್ದನು. ಹೀಗೆಯೇ ಕೆಲ ದಿನ ಕಳೆಯಲು ಒಂದು ದಿನ ಗುರುಗಳು, ಅಪ್ಪ, ದಿನನಿತ್ಯದಲ್ಲೂ ಯಾಕೆ ಹೀಗೆ ಕಷ್ಟಪಟ್ಟು ಓಡಿ ಬಂದು ನಮಸ್ಕಾರ ಮಾಡುವಿ? ನಿನ್ನಿಚ್ಛೆ ಏನಿದೆ ಎಂದು ಪ್ರಶ್ನೆ ಮಾಡಿದರು. ಅದಕ್ಕೆ ಆ ಒಕ್ಕಲಿಗನು, ಗುರುಗಳೇ, ನನ್ನ ಹೊಲದಲ್ಲಿ ಜೋಳ ಬಿತ್ತಿರುವೆ. ತಮ್ಮ ಅನುಗ್ರಹದಿಂದಲೇ ಆ ಪೈರು ಚೆನ್ನಾಗಿ ಬೆಳೆದು ಈಗ ಬೆಳಸಿಗಾಳಿಗೆ ಬಂದಿದೆ. ದಯವಿಟ್ಟು ತಾವು 4 ಹೆಜ್ಜೆ ನಡೆದು ಬಂದು ಆ ಪೈರಿನ ಮೇಲೆ ತಮ್ಮ ಅಮೃತ ದೃಷ್ಟಿ ಹಾಯಿಸಿರಿ. ಅಂದರೆ ನನಗೆ ಇಮ್ಮಡಿ ಕಾಲಿನ ಲಾಭವಾಗುತ್ತದೆ ಎಂದು ಪ್ರಾರ್ಥಿಸಿಕೊಂಡನು. ಗುರುಗಳು ಆತನ ಪ್ರಾರ್ಥನೆಯಂತೆ ಅವನ ಹೊಲದವರೆಗೆ ಹೋಗಿ ಪೈರನ್ನು ನೋಡಿದರು. ಜೋಳದ ಬೆಳೆ ತುಂಬ ಚೆನ್ನಾಗಿ ಬೆಳೆದು ಹಾಳುಗಳಾಗಿತ್ತು. ಗುರುಗಳು ಆ ರೈತನನ್ನು ಕುರಿತು, ಭಕ್ತ, ನೀನು ನಾವು ಹೇಳಿದಂತೆ ನಿಷ್ಠೆಯಿಂದ ಆಚರಿಸುವುದಾದರೆ ನೀನು ಪ್ರತಿ ವರ್ಷ ಪಡೆಯುವುದಕ್ಕಿಂತ 10 ಪಟ್ಟು ಹೆಚ್ಚಿನ ಕಾಳು ಒಕ್ಕಬಹುದು. ಆದರೆ ಅದಕ್ಕೆ ಭಕ್ತಿ ವಿಶ್ವಾಸಗಳು ಬೇಕು ಎಂದು ನುಡಿದರು. ಒಕ್ಕಲಿಗನು ವಿಧೇಯತೆಯಿಂದ, ಗುರುಗಳೇ, ತಮ್ಮ ಆಜ್ಞೆಯೇ ನನಗೆ ವೇದವಾಕ್ಯ, ಅಪ್ಪಣೆ ಕೊಡಿಸುವ ಕೃಪೆಯಾಗಬೇಕು ಎಂದನು. ಗುರುಗಳು, ನಾವು ಈಗ ಸಂಗಮಕ್ಕೆ ಹೊರಟಿದ್ದೇವೆ. ಅನುಷ್ಠಾನ ಮುಗಿಸಿಕೊಂಡು ಮಧ್ಯಾಹ್ನ ಮಠಕ್ಕೆ ಮರಳುತ್ತೇವೆ. ನಾವು ಸಂಗಮದಿಂದ ತಿರುಗಿ ಬರುವಷ್ಟರಲ್ಲಿಯೇ ನೀನು ಈ ಬೆಳೆಯನ್ನೆಲ್ಲ ಕೊಯ್ದು ಹಾಕುಬಿಡು ಎಂದು ಆಜ್ಞೆ ಮಾಡಿ ಹೊರಟರು. ಗುರುಗಳ ಮಾತಿನಲ್ಲಿ ವಿಶ್ವಾಸ ಹೊಂದಿದ್ದ ರೈತನು ತಡ ಮಾಡದೆ ಊರೊಳಗೆ ಬಂದನು. 4 ಕೂಲಿಯ ಆಳುಗಳನ್ನು ಮಾಡಿಕೊಂಡು ಹೊಲಕ್ಕೆ ಬಂದು ಜೋಳದ ಪೈರನ್ನು ಕೊಯ್ಯತೊಡಗಿದನು. ಅದನ್ನು ನೋಡಿ ಆತನ ಹೆಂಡತಿ ಹಾಗೂ ಮಕ್ಕಳು, ನಿನಗೆ ತಲೆ ಕೆಟ್ಟಿದೆಯೇನೋ? ಹಾಲು ಬೆಳೆಯಿಸಿರುವ ಪೀಕೆಯನ್ನೇಕೆ ಕೊಯ್ಯುವಿ ಎಂದು ಹರಕತ್ತು ಮಾಡಲಿಕ್ಕೆ ಬಂದರು. ಆದರೆ ಆ ಒಕ್ಕಲಿಗನು ಅವರ ಮಾತಿಗೆ ಲಕ್ಷ್ಯ ಕೊಡದೆ ಅವರನ್ನೆಲ್ಲ ಕಲ್ಲು ತೂರಿ ಊರ ಕಡೆಗೆ ಓಡಿಸಿಬಿಟ್ಟನು. ಗುರುಗಳು ಅನುಷ್ಠಾನ ಮುಗಿಸಿಕೊಂಡು ಬರುವಷ್ಟರಲ್ಲಿಯೇ ಒಕ್ಕಲಿಗನು ಪೈರನ್ನೆಲ್ಲ ಕೊಯ್ದು ಮುಗಿಸಿದ್ದನು. ಗುರುಗಳನ್ನು ಕರೆದೊಯ್ದು ಅದನ್ನೆಲ್ಲ ತೋರಿಸಿ ತಮ್ಮ ಆಜ್ಞೆ ಪಾಲಿಸಿರುವೆ ಎಂದು ವಿಧೇಯತೆಯಿಂದ ನಮಸ್ಕರಿಸಿದನು. ಗುರುಗಳು ನಗುತ್ತಾ, ಹುಚ್ಚಪ್ಪ, ನಾವು ವಿನೋದಕ್ಕಾಗಿ ಹೇಳಿದ ಮಾತನ್ನು ನಿಜವೆಂದು ನಂಬಿಬಿಟ್ಟೆಯಾ ಎಂದರು. ಒಕ್ಕಲಿಗನ ಚಿತ್ತವು ಅದರಿಂದ ವಿಚಲಿತವಾಗಲಿಲ್ಲ. ನಿಮ್ಮಾಜ್ಞೆಯೇ ನನಗೆ ಕಾಮಧೇನು ಎಂದು ದೃಢ ವಿಶ್ವಾಸದಿಂದ ಹೇಳಿಬಿಟ್ಟನು. ಗುರುಗಳು ನಸುನಗುತ್ತಾ, ಸರಿ, ನಿನ್ನ ವಿಶ್ವಾಸದಂತೆಯೇ ನಿನಗೆ ಫಲ ದೊರೆಯಲಿ ಎಂದು ಆಶೀರ್ವದಿಸಿ ಹೊರಟು ಹೋದರು. ಮರುದಿವಸ ಬಿರುಗಾಳಿಯೊಂದಿಗೆ ಬಹುದೊಡ್ಡ ಮಳೆ ಸುರಿಯಿತು. ಅದರ ಫಲವಾಗಿ ಉಳಿದ ರೈತರ ಪೀಕುಗಳೆಲ್ಲ ನೆಲಕ್ಕೆ ಬಿದ್ದು ನೀರಿನಲ್ಲಿ ಕೊಚ್ಚಿಕೊಂಡು ಹೋದವು. ಹೀಗಾಗಿ ಎಲ್ಲ ರೈತರು ಹಾನಿಗೊಳಗಾದರು. ಈ ರೈತನ ಹೊಲದಲ್ಲಿ ಮಾತ್ರ ಕೊಯ್ದಿದ್ದ ಕೋಳಿಗಳಿಗೆ 10 ಕೊಳೆಗಳೊಡೆದು ಸೊಕ್ಕಿನಿಂದ ಬೆಳೆಯತೊಡಗಿದವು. ಆ ರೈತನು ಜೋಳವನ್ನೊಕ್ಕಿದಾಗ ಗುರುವಾಕ್ಯದಂತೆ ಆತನಿಗೆ ಪ್ರತಿ ವರ್ಷ ಬೆಳೆಯುವ ಜೋಳದ 10 ಪಟ್ಟು ಹೆಚ್ಚಿಗೆ ಕಾಳು ಲಭ್ಯವಾದವು. ರೈತನು ಸಂಪ್ರೀತನಾಗಿ ತನ್ನ ಹೆಂಡತಿ ಮಕ್ಕಳೊಂದಿಗೆ ಗುರುಗಳ ಬಳಿಗೆ ಬಂದು ಗುರುಗಳನ್ನು ಬಹುಭಕ್ತಿಯಿಂದ ಪೂಜಿಸಿ ಆಶೀರ್ವಾದ ಪಡೆದುಕೊಂಡು ಹೋದನೆಂದು ನಾಮಧಾರಕನಿಗೆ ಸಿದ್ಧಮುನಿಯು ತಿಳಿಸಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 48ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 49ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಮುಂದೆ ಕೆಲವು ದಿನಗಳು ಕಳೆಯುವಷ್ಟರಲ್ಲಿಯೇ ಗುರುಗಳ ಪೂರ್ವಾಶ್ರಮದ ತಂಗಿಯಾದ ರತ್ನಾಯಿಯು ಕುಷ್ಠರೋಗ ಪೀಡಿತಳಾಗಿ ಗುರುದರ್ಶನಕ್ಕೆ ಬಂದಳು. ತನ್ನ ಮೇಲೆ ಕರುಣೆ ತೋರಬೇಕೆಂದು ಪರಿಪರಿಯಿಂದ ಪ್ರಾರ್ಥಿಸುತ್ತಾ ಅವರ ಅಡಿದಾವರೆಗಳೆದುರು ಹೊರಳಾಡತೊಡಗಿದಳು. ಗುರುಗಳು ರತ್ನಾಯಿಯನ್ನು ಕುರಿತು, ತಂಗಿ, ನೀನು ಬಹಳ ಪಾಪವನ್ನು ಮಾಡಿರುವಿ. ಅದರ ಫಲವನ್ನು ನೀನು ಮುಂದಿನ ಜನ್ಮದಲ್ಲಿ ಸಹಿತ ಕುಷ್ಠರೋಗಿಯಾಗಿಯೇ ಅನುಭವಿಸಬೇಕಾಗುವುದು. ನಾನು ಇಷ್ಟು ದಿನಗಳವರೆಗೆ ಬಳಲಿ ನಿನ್ನ ಚರಣ ಕಮಲಗಳನ್ನು ಕಂಡಿರುವೆ. ನಿನ್ನ ಚರಣ ದರ್ಶನವಾದ ಮೇಲೆಯೂ ನನ್ನ ಪಾಪ ಉಳಿಯುವುದೇ ಎಂದು ಪ್ರಶ್ನೆ ಮಾಡಿದಳು. ಗುರುಗಳು, ನಮ್ಮ ದರ್ಶನವಾದ ಮೇಲೆ ನಿನ್ನ ಪಾಪಗಳು ಉಳಿಯಲಾರವೆಂಬ ನಿಶ್ಚಿತ ಭಾವನೆ ನಿನಗಿದ್ದರೆ ಇದೇ ಜನ್ಮದಲ್ಲಿಯೇ ನೀನು ಮುಕ್ತಳಾಗುವಿ. ನೀನು ಪಾಪವಿನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡು, ನಿನ್ನ ರೋಗ ನಿವಾರಣೆಯಾಗುವುದು ಎಂದು ಹೇಳಿದರು. ರತ್ನಾಯಿಯು ಗುರುವಾಜ್ಞೆಯಂತೆ ತೀರ್ಥಸ್ನಾನ ಮಾಡಿ ರೋಗದಿಂದ ವಿಮುಕ್ತಿ ಪಡೆದಳು. ಮುಂದೆ ಅವಳು ಮಠದಲ್ಲಿಯೇ ಕೈಲಾದ ಸೇವೆ ಮಾಡುತ್ತಾ ಉಳಿದುಕೊಂಡಳು.
ಗುರುಗಳು ಶಿಷ್ಯರಿಗೆ ಗಾಣಗಾಪುರದ ಸ್ಥಾನ ಮಹಿಮೆಯನ್ನು ವಿವರಿಸಿ ಹೇಳಿದರು. ಭೀಮಾ ಅಮರಜ ಸಂಗಮವು ಗಂಗಾ ಯಮುನೆಗಳ ಸಂಗಮವೆಂದು, ಈ ಸ್ಥಳವೇ ಶ್ರೀ ಕಾಶಿ ಎಂದು ವಿವರಣೆ ನೀಡಿದರು. ನಂತರ ಅಲ್ಲಿ ಕೋಟಿ ತೀರ್ಥ ತೋರಿಸಿದರು. ಗುರುಗಳು ಗಾಣಗಾಪುರದಲ್ಲಿ ಉಳಿದು ಅದನ್ನು ಕೈಲಾಸವನ್ನಾಗಿ ಮಾರ್ಪಾಡಿಸಿದರೆಂದು ಸಿದ್ಧಮುನಿಯು ನಾಮಧಾರಕನಿಗೆ ಹೇಳಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 49ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 50ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋನ್ನಮಃ. ನಾಮಧಾರಕ: ಹಿಂದೆ ಶ್ರೀಪಾದ ಶ್ರೀವಲ್ಲಭ ಯತಿಗಳು ರಜಕನಿಗೆ ರಾಜನಾಗುವಂತೆ ವರವನ್ನು ದಯಪಾಲಿಸಿದ್ದರಲ್ಲವೇ? ಆತನು ವೈದುರ ಬೀದರ ನಗರದಲ್ಲಿ ಮ್ಲೇಂಚ ರಾಜಕುಲದಲ್ಲಿ ಜನಿಸಿ ಆನಂದದಿಂದ ರಾಜ್ಯವಾಳಿಕೊಂಡಿದ್ದನು. ಪೂರ್ವ ಜನ್ಮದ ಸಂಸ್ಕಾರ ಫಲದಿಂದಾಗಿ ಆತನು ಬ್ರಾಹ್ಮಣರಲ್ಲಿ ಭಕ್ತಿಯುಳ್ಳವನಾಗಿದ್ದನು. ಅದನ್ನು ಕಂಡ ಕೆಲವು ಜನ ಮುಸಲ್ಮಾನ ಕಾಜಿಗಳು ಆತನನ್ನು ಕಂಡು, ಬಾದಶಹರೇ, ನೀವು ಮೂರ್ತಿ ಪೂಜಕರಾದ ಹಿಂದೂ ಬ್ರಾಹ್ಮಣರನ್ನು ಗೌರವಿಸುತ್ತಿದ್ದೀರಿ. ಇದು ನಮ್ಮ ಧರ್ಮಕ್ಕೆ ಅಪಚಾರ ಮಾಡಿದಂತಾಗುವುದಿಲ್ಲವೇ ಎಂದು ಕೇಳುತ್ತಿದ್ದರು. ಅದಕ್ಕೆ ರಾಜನು, ಅಲ್ಲಾನು ವಿಶ್ವವ್ಯಾಪಿಯಾಗಿದ್ದಾನೆ. ಇದನ್ನು ನಮ್ಮ ಮುಸಲ್ಮಾನ ಧರ್ಮವು ಒಪ್ಪಿಕೊಳ್ಳುತ್ತದೆ. ಅದರಂತೆ ಹಿಂದೂಗಳು ಸಹಿತ ಭಗವಂತನ ವಿಶ್ವವ್ಯಾಪಿಯಾಗಿರುವೆನೆಂದು ಸ್ತುತಿಸುತ್ತಾರೆ. ವಿಶ್ವವ್ಯಾಪಿಯಾದ ಪರಮಾತ್ಮನನ್ನು ಅವರು ಮೂರ್ತಿ ರೂಪದಲ್ಲಿ ಕಲ್ಪಿಸಿಕೊಂಡು ಆರಾಧಿಸಿದರೆ ತಪ್ಪೇನಿದೆ? ಅದು ಅಂತಃಕರಣ ಶುದ್ಧಿಗಾಗಿ ಅವರು ಮಾಡಿಕೊಂಡ ಒಂದು ಸಾಧನವಾಗಿದೆ. ಮಾನವರು ಯಾವ ಧರ್ಮದಲ್ಲಿ ಜನಿಸಿದ್ದರೂ ಅವರು ಸಾಧಿಸಬೇಕಾದ ಒಂದೇ ಒಂದು ಗುರಿಯೆಂದರೆ ಆತ್ಮ ಸಾಕ್ಷಾತ್ಕಾರ. ಅದನ್ನು ಮರೆತು ಮತಾಂಧತೆಯಿಂದ ಆ ಜಾತಿ ಈ ಜಾತಿ ಎಂದು ವಾದ ಮಾಡುವ ಮೊಂಡ ಪಂಡಿತರ ಮಾತುಗಳಿಗೆ ನಾನು ಕಿವಿಗೊಡಲಾರೆ ಎಂದು ನಿಷ್ಠೂರನಾಗಿ ನುಡಿದು ಅವರ ಬಾಯಿ ಮುಚ್ಚಿಸಿ ಬಿಡುಬಿಟ್ಟಿದ್ದನು. ಹೀಗಿರುತ್ತಿರಲು ಒಂದು ಸಲ ಆ ರಾಜನ ತೊಡೆಯ ಮೇಲೆ ಒಂದು ಹುಣ್ಣು ಹುಟ್ಟಿಕೊಂಡಿತು. ವೈದ್ಯರು ಎಷ್ಟೇ ರೀತಿಯಿಂದ ಔಷಧೋಪಚಾರ ಮಾಡಿದರೂ ಅದು ನಿವಾರಣೆಯಾಗದಂತಾಯಿತು. ಬಾದುಷಹನು ಅದರ ವೇದನೆಯನ್ನು ತಡೆಯಲಾರದೆ ಬಹು ಸಂಕಟಪಡುತ್ತಿದ್ದನು. ಒಂದು ದಿನ ಆತನು ಏಕಾಂತದಲ್ಲಿ ಒಬ್ಬ ಬ್ರಾಹ್ಮಣ ಪಂಡಿತನನ್ನು ಕರೆಸಿಕೊಂಡು ಈ ಹುಣ್ಣಿನ ನಿವಾರಣೆಗೆ ಯಾವ ಉಪಾಯ ಮಾಡಬೇಕು ಎಂದು ಕೇಳಿದನು. ಆಗ ಬ್ರಾಹ್ಮಣನು ಸ್ವಲ್ಪ ಯೋಚಿಸಿ, ಬಾದಶಹನೇ, ಈ ನಿನ್ನ ವ್ಯಾಧಿಯು ತೀರ್ಥಯಾತ್ರೆ ಸತ್ಪುರುಷರ ಕೃಪಾದೃಷ್ಟಿಯಿಂದ ವಾಸಿಯಾಗಬೇಕಾಗಿದೆಯೇ ಹೊರತು ಔಷಧೋಪಚಾರಗಳಿಂದ ಯಾವ ಪ್ರಯೋಜನವೂ ಆಗಲಾರದು ಎಂದು ಹೇಳಿ ಆತನಿಗೆ ಪಾಪವಿನಾಶಿ ತೀರ್ಥಯಾತ್ರೆಗೆ ಹೋಗಿ ಸ್ನಾನ ಮಾಡಿ ಬರಲು ಸೂಚಿಸಿದರು. ಬ್ರಾಹ್ಮಣ ಸಂದೇಶದಂತೆ ಬಾದಶಹನು ಪಾಪವಿನಾಶಿ ತೀರ್ಥಕ್ಕೆ ಒಬ್ಬನೇ ಹೋಗಿ ಸ್ನಾನ ಮಾಡಿದನು. ಆತನಿಗೆ ಅಲ್ಲಿ ಒಬ್ಬ ಸನ್ಯಾಸಿಯು ಭೇಟಿಯಾದನು. ರಾಜನು ಆ ಸನ್ಯಾಸಿ ಎದುರು ತನ್ನ ಗೋಳನ್ನು ತೋಡಿಕೊಂಡು ಇದಕ್ಕೆ ನಿವಾರಣೋಪಾಯವೇನೆಂದು ಅವನಲ್ಲಿ ಭಕ್ತಿಯಿಂದ ವಿಚಾರಿಸಿದನು. ಸನ್ಯಾಸಿಯು, ರಾಜ, ನಿನ್ನ ವ್ಯಾಧಿ ನಿವಾರಣೆಗೆ ನೀನು ಸತ್ಪುರುಷರ ದರ್ಶನ ಪಡೆಯಬೇಕಾಗುವುದು. ಈಗ ಗಾಣಗಾಪುರದಲ್ಲಿ ಮಹಾನ್ ಸತ್ಪುರುಷರಾದ ನೃಸಿಂಹ ಸರಸ್ವತಿ ಯತಿಗಳು ಅವತರಿಸಿ ಬಂದಿದ್ದಾರೆ. ಅವರ ದರ್ಶನ ಪಡೆದರೆ ನೀನು ಖಂಡಿತವಾಗಿ ಈ ನೋವಿನಿಂದ ವಿಮುಕ್ತಿ ಹೊಂದುವಿ ಎಂದು ಹೇಳಿದನು. ಬಾದುಷಹನು ತಡ ಮಾಡದೆ ಗಾಣಗಾಪುರಕ್ಕೆ ಬಂದನು. ಅಲ್ಲಿಯ ಜನರನ್ನು ಸನ್ಯಾಸಿಯಾಗಿರುವ ತಪಸ್ವಿ ಎಲ್ಲಿದ್ದಾನೆ ಎಂದು ದರ್ಪದಿಂದ ಕೇಳಿದನು. ಜನರು ಭಯಭೀತರಾದರು. ಬಾದುಷಹನು ಮುಸಲ್ಮಾನನು ಮುಂದೆ ಏನು ಅನಾಹುತ ಮಾಡುವನೋ ಎಂದು ಕಳವಳಗೊಳ್ಳುತ್ತಾ, ಪ್ರಭು, ಅವರು ಸಂಗಮಕ್ಕೆ ಅನುಷ್ಠಾನಕ್ಕೆ ಹೋಗಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಇಲ್ಲಿಯ ಮಠಕ್ಕೆ ಬರುವರು ಎಂದು ಅಂಜುತ್ತಾ ಉತ್ತರ ಕೊಟ್ಟರು. ಬಾದುಷಹನು ತನ್ನ ಕಾವಲಿಗಿದ್ದ ಸೈನಿಕರನ್ನೆಲ್ಲ ಗಾಣಗಾಪುರದಲ್ಲಿಯೇ ಬಿಟ್ಟು ತಾನೊಬ್ಬನೇ ಮೇಣೆಯಲ್ಲಿ ಕುಳಿತು ಸಂಗಮದತ್ತ ಸಾಗಿದನು. ಅರ್ಧ ದಾರಿ ಹೋಗುವಷ್ಟರಲ್ಲಿಯೇ ಗುರುಗಳು ಎದುರಿನಿಂದ ಅನುಷ್ಠಾನ ಮುಗಿಸಿಕೊಂಡು ಬರುತ್ತಿರುವುದನ್ನು ಗಮನಿಸಿ ಮೇಣೆಯಿಂದ ಕೆಳಗಿಳಿದು ಕಾಲುನಡಿಗೆಯಿಂದ ಹೊರಟನು. ಗುರುಗಳು ಸಮೀಪಕ್ಕೆ ಬಂದೊಡನೆಯೇ ಭಕ್ತಿಯಿಂದ ಅವರ ಚರಣಗಳಿಗೆ ನಮಸ್ಕರಿಸಿದನು. ಆಗ ಗುರುಗಳು ಬಾದುಷಹನನ್ನು ನೋಡುತ್ತಾ, ಏನೋ ರಜಕ, ಈಗ ಎಲ್ಲಿರುವಿ? ಬಹಳ ದಿನಗಳ ನಂತರ ನಿನ್ನ ಭೇಟಿಯಾದಂತಾಯ್ತಲ್ಲ ಎಂದು ಕೇಳಿದರು. ತಕ್ಷಣವೇ ಬಾದುಷಹನಿಗೆ ವಿದ್ಯುತ್ ಸಂಚಾರವಾದಂತೆನಿಸಿ ಪೂರ್ವಜನ್ಮದ ಸ್ಮರಣೆ ಉಂಟಾಯಿತು. ಆತನು ಗುರುಗಳನ್ನು ಅಪಾದಮಸ್ತಕ ನೋಡಿ, ಅಯ್ಯೋ ಗುರುವೇ, ನೀವೇ ನನ್ನ ಉದ್ಧಾರಕರು.
ನೀವೇ ನನಗೆ ಇಷ್ಟೆಲ್ಲ ರಾಜ್ಯ ಸಿರಿ ಸಂಪತ್ತುಗಳನ್ನು ಕರುಣಿಸಿದ ಉದಾರಿಗಳು. ನಿಮ್ಮನ್ನೇ ನಾನು ಗುರುತಿಸದೆ ಹೋದೆ. ಗುರುನಾಥ, ನನ್ನಿಂದ ಸರ್ವಾಪರಾಧವಾಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಉದ್ಧರಿಸು ತಂದೆ ಎಂದು ಹಲಬುತ್ತಾ ಗುರುಚರಣಗಳ ಮೇಲೆ ಗಡಗಡನೆ ಉರುಳಾಡುಬಿಟ್ಟನು. ಮತ್ತೆ ಮೇಲೆದ್ದು ಕೈ ಜೋಡಿಸಿಕೊಂಡು ನಿಂತು ಗದ್ಗದ ಕಂಠದಿಂದ, ಗುರುಗಳೇ, ನನಗೆ ರಾಜ್ಯ, ಹೆಂಡತಿ, ಮಕ್ಕಳು, ಅಷ್ಟೈಶ್ವರ್ಯಗಳನ್ನೆಲ್ಲ ಕೊಟ್ಟು ಮದೋನ್ಮತ್ತನನ್ನಾಗಿ ಮಾಡಿ ನಿಮ್ಮ ಚರಣ ಸೇವೆಯಿಂದ ದೂರ ಮಾಡಿಬಿಟ್ಟಿರಿ. ನನ್ನನ್ನು ಅಜ್ಞಾನದ ಅಂಧಕಾರದಲ್ಲಿ ದೂಡಿಬಿಟ್ಟಿದ್ದೀರಿ. ನನಗಿನ್ನು ಈ ರಾಜ್ಯ ಬೇಡ, ಸಿರಿ ಸಂಪತ್ತುಗಳು ಬೇಡ, ಹೆಚ್ಚೇನು ಮಕ್ಕಳು ಹೆಂಡತಿ ಯಾರೂ ನನಗೆ ಬೇಡ. ಸದಾ ನಿನ್ನ ಚರಣ ಸೇವೆಯೇ ಭಾಗ್ಯವೊಂದನ್ನೇ ನೀಡಿಬಿಡು ತಂದೆ. ನಾನಿನ್ನು ಆತ್ಮೋದ್ಧಾರ ಮಾಡಿಕೊಂಡು ಧನ್ಯನಾಗುತ್ತೇನೆ ಎಂದು ಅವರ ಚರಣಗಳನ್ನು ಆನಂದಾಶ್ರುಗಳಿಂದ ತೊಳೆದು ಬಿಟ್ಟನು. ಗುರುಗಳು ನಸುನಗುತ್ತಾ ಬಾದುಷಹನನ್ನು ಮೇಲೆಬ್ಬಿಸಿ, ಅದೆಲ್ಲ ಸರಿಯಾಯ್ತಪ್ಪ ರಜಕ, ಈಗ ನಿನಗೆ ನಮ್ಮ ದರ್ಶನದ ಅವಶ್ಯಕತೆ ಏನಿತ್ತು ಎಂದು ಪ್ರಶ್ನೆ ಮಾಡಿದರು. ಗುರುಗಳೇ, ನನಗೊಂದು ಹುಣ್ಣು ಹುಟ್ಟಿಕೊಂಡು ತುಂಬ ತೊಂದರೆ ಕೊಡಹತ್ತಿದೆ. ಅದರ ನಿವಾರಣೆಗಾಗಿ ನಾನು ಯೋಗಾಯೋಗದಿಂದ ಬಂದು ನಿಮ್ಮನ್ನು ಕಂಡೆ ಎಂದು ರಜಕನು ನುಡಿದನು. ಗುರುಗಳು, ಹಾಗೋ ವಿಷಯ, ಸರಿ, ಎಲ್ಲಿದೆ ನಿನ್ನ ಹುಣ್ಣು, ತೋರಿಸು ನೋಡೋಣ ಎಂದನು. ರಜಕನು ತನ್ನ ತೊಡೆಯನ್ನು ನೋಡಿದಾಗ ಅಲ್ಲಿ ಹುಣ್ಣಿನ ಬಾಧೆಯೊತ್ತಟ್ಟಿಗಿರಲಿ ಅದು ಹುಟ್ಟಿದರ ಕಲೆ ಸಹಿತ ಕಂಡುಬರಲಿಲ್ಲ. ರಜಕನಿಗೆ ತುಂಬ ವಿಸ್ಮಯವೆನಿಸಿತು. ಆತನು ಗುರುಲೀಲೆಯನ್ನು ಮನಸಾರೆ ಕೊಂಡಾಡಿದನು. ಗುರುಗಳನ್ನು ಕುರಿತು, ಸದ್ಗುರುನಾಥ, ನಿನ್ನೆ ಕೃಪೆಯಿಂದಾಗಿ ಮೊದಲು ಅಗಸನಾಗಿ ದಾರಿದ್ರ್ಯದಲ್ಲಿ ಕಾಲ ಕಳೆಯುತ್ತಿದ್ದ ನಾನು ರಾಜ್ಯ, ಸಿರಿ ಸಂಪತ್ತು, ಹೆಂಡಿರು, ಮಕ್ಕಳು ಎಲ್ಲದರ ಸುಖವನ್ನು ಅನುಭವಿಸಿ ತೃಪ್ತನಾಗಿರುವೆ. ನೀವು ನನಗೆ ಕರುಣಿಸಿರುವ ಐಶ್ವರ್ಯವನ್ನೆಲ್ಲ ಒಂದು ಸಲ ತಮಗೆ ತೋರಿಸಬೇಕೆಂದು ನನಗೆ ಆಸೆಯಾಗಿದೆ. ಆದ ಕಾರಣ ತಾವು ದಯವಿಟ್ಟು ನನ್ನ ಅರಮನೆಗೆ ಬಂದು ನನ್ನ ಆತಿಥ್ಯ ಸ್ವೀಕರಿಸುವ ಕೃಪೆ ಮಾಡಬೇಕು ಎಂದು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡನು. ಅದಕ್ಕೆ ಗುರುಗಳು, ರಾಜ, ನಾವು ಸನ್ಯಾಸಿಗಳು, ತಪಸ್ವಿಗಳು. ನಿನ್ನ ರಾಜ್ಯದಲ್ಲಿ ಗೋಹತ್ಯೆಯು ಅವ್ಯಾಹತವಾಗಿ ನಡೆಯುವುದಂತೆ ಅಂತಹದ್ದನ್ನೆಲ್ಲ ನಮ್ಮ ಕಣ್ಣಿಗೆ ಸಹ ಬೀಳಬಾರದು. ಒಂದು ವೇಳೆ ನೀನು ಗೋಹತ್ಯೆಗೆ ಪ್ರತಿಬಂಧಕಾಜ್ಞೆಯನ್ನು ಹೊರಡಿಸುವುದಾದರೆ ನಾವು ನಿಮ್ಮಲ್ಲಿಗೆ ಬರಲು ಅನುಕೂಲವಾದೀತು ಎಂದರು. ರಜಕನು ಅದಕ್ಕೆ ಒಪ್ಪಿಕೊಂಡನು. ಆತನು ಗುರುಗಳನ್ನು ತನ್ನ ಮೇಣೆಯಲ್ಲಿ ಕೂಡಿಸಿಕೊಂಡು ತಾನು ಗುರುಗಳ ಪಾದುಕೆಗಳನ್ನು ತಲೆಯ ಮೇಲಿಟ್ಟುಕೊಂಡು ಮೇಣೆಯ ಬದಿಯಲ್ಲಿ ಕಾಲು ನಡಿಗೆಯಿಂದ ಸಾಗತೊಡಗಿದನು. ಗಾಣಗಾಪುರಕ್ಕೆ ಬಂದ ಕೂಡಲೇ ಅರಸನು ತನ್ನ ಸೈನ್ಯವನ್ನೆಲ್ಲ ಗುರುಗಳಿಗೆ ತೋರಿಸಿದನು. ತಾವು ಹಿಂದೆ ಶಿಷ್ಯ ಪರಿವಾರದೊಂದಿಗೆ ನನ್ನ ಅರಮನೆಗೆ ಬರಬೇಕೆಂದು ಗುರುಗಳಿಗೆ ಮತ್ತೊಮ್ಮೆ ವಿನಂತಿಸಿಕೊಂಡನು. ಗುರುಗಳು ಅದಕ್ಕೆ ಒಪ್ಪಿಕೊಂಡರು. ಅರಸನು ಗುರುಗಳನ್ನು ಮೇಣೆಯಲ್ಲಿ ಕುಳ್ಳಿರಿಸಿದನು. ಎಲ್ಲ ಶಿಷ್ಯರಿಗೂ ಒಂದೊಂದು ಕುದುರೆಗಳನ್ನೇರಲು ವಿನಂತಿಸಿದನು. ವಾದ್ಯ ಮೇಳದೊಂದಿಗೆ ವೈಭವದಿಂದ ತನ್ನ ರಾಜಧಾನಿಯತ್ತ ಸಾಗತೊಡಗಿದನು. ಬಾದುಷಹನು ಮೇಣೆಯ ಮಗ್ಗುಲಲ್ಲಿ ಕಾಲು ನಡಿಗೆಯಿಂದಲೇ ಬರುತ್ತಿರುವುದನ್ನು ಗಮನಿಸಿದ ಗುರುಗಳು, ಅರಸನೇ, ನೀನು ಒಂದು ಕುದುರೆಯನ್ನೇರಿ ಪ್ರಯಾಣ ಮಾಡು. ನೀನು ದೊಡ್ಡ ಬಾದುಷಹನಾಗಿರುವಿ. ಹೀಗೆ ಬ್ರಾಹ್ಮಣರನ್ನು ವಾಹನಗಳಲ್ಲೇರಿಸಿ ನೀನು ಬರಿಗಾಲಿನಿಂದ ನಡೆಯುತ್ತಾ ಬಂದರೆ ನಿಮ್ಮ ಜನಾಂಗದವರು ನಗುತ್ತಾರೆ ಎಂದರು. ಅದಕ್ಕೆ ಆತನು ನಿರ್ಗವದಿಂದ, ಪ್ರಭು, ನಾನೆಲ್ಲಿಯ ರಾಜನು? ನಾನು ರಜಕನು. ಇದೆಲ್ಲ ನಿಮ್ಮ ಕರುಣೆಯ ಫಲ. ಆದರೆ ನಾನು ಮ್ಲೇಂಛ ಕುಲದಲ್ಲಿ ಹುಟ್ಟಿದೆಯೇನಲ್ಲ ಎಂಬುದೊಂದೇ ನನಗೀಗ ಅಳುಕಾಗಿದೆ. ದಯವಿಟ್ಟು ಈ ಕಾರಣದಿಂದಾಗಿ ನನ್ನನ್ನು ಉಪೇಕ್ಷೆ ಮಾಡಬೇಡಿರಿ ಎಂದು ವಿನಂತಿಸಿಕೊಂಡನು. ಪ್ರಯಾಣವು ಸ್ವಲ್ಪ ದೂರ ಸಾಗಿದ ನಂತರ ಗುರುಗಳು ರಾಜನನ್ನು ಕುರಿತು, ರಜಕ, ನಿನ್ನ ಸೈನ್ಯದೊಂದಿಗೆ ಹೊರಟರೆ ನಮಗೆ ತಡವಾಗುತ್ತದೆ. ಅದಕ್ಕಾಗಿ ನಾವು ನಮ್ಮ ಶಿಷ್ಯ ಬಳಗದೊಂದಿಗೆ ನಿನ್ನ ರಾಜಧಾನಿಗೆ ಸಮೀಪದಲ್ಲಿರುವ ಪಾಪವಿನಾಶಿ ತೀರ್ಥದಲ್ಲಿ ನಿನಗೆ ಭೇಟಿಯಾಗುತ್ತೇವೆ. ನೀನು ಯಾವ ಸಂಶಯವನ್ನು ತಳೆಯದೆ ಬೇಗ ಅಲ್ಲಿಗೆ ಬಂದು ನಮ್ಮನ್ನು ಭೇಟಿಯಾಗು. ಅಲ್ಲಿಂದ ನಿಮಗೆ ಅರಮನೆಗೆ ಹೋಗಲು ತಡವಾಗುವುದಿಲ್ಲ ಎಂದು ನುಡಿದು ಮೇಣೆಯಿಂದ ಕೆಳಗಿಳಿದರು. ಶಿಷ್ಯರು ಕುದುರೆಗಳನ್ನಿಳಿದು ಗುರುಗಳತ್ತ ಬಂದರು. ನಿತ್ಯ ಕರ್ಮದ ನೆಪದಿಂದ ಅವರೆಲ್ಲ
ಜಲಾಶಯವೊಂದರತ್ತ ಸಾಗಿದರು. ರಾಜ್ಯ ಪರಿವಾರವೂ ಮುಂದೆ ಸಾಗಿತು. ಸೂರ್ಯನಿಗೆ ಅರ್ಘ ಕೊಟ್ಟು ನಂತರ ಗುರುಗಳು ತಮ್ಮ ಶಿಷ್ಯರೊಂದಿಗೆ ಮನೋವೇಗದಿಂದ ಸಾಗಿ ಪಾಪವಿನಾಶಿ ಕ್ಷೇತ್ರದಲ್ಲಿಳಿದರು. ಅಲ್ಲಿ ಸಾಯಂದೇವನ ಮಗನಾದ ನಾಗನಾಥನು ಭೇಟಿಯಾಗಿ ಶ್ರೀ ಗುರುಗಳನ್ನು ಶಿಷ್ಯ ಪರಿವಾರ ಸಮೇತವಾಗಿ ತನ್ನ ಮನೆಗೆ ಕರೆದೊಯ್ದು ವೈಭವದಿಂದ ಪಾದಪೂಜೆ ಮಾಡಿದನು. ಸಹಸ್ರ ಜನ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆಯಾಯಿತು. ಸಾಯಂಕಾಲವಾಗಲು ಗುರುಗಳು ನಾಗನಾಥನಿಗೆ ಆಶೀರ್ವದಿಸಿ ಮತ್ತೆ ಪಾಪವಿನಾಶಿ ತೀರ್ಥಕ್ಕೆ ಬಂದು ಕುಳಿತರು. ಬಾದಶಹನು ಅಷ್ಟರಲ್ಲಿ ತನ್ನ ದಂಡಿನೊಂದಿಗೆ ಪಾಪವಿನಾಶಿ ತೀರ್ಥಕ್ಕೆ ಬಂದು ತಲುಪಿದನು. ಗುರುಗಳು ತನಗಿಂತ ಮೊದಲೇ ಅಲ್ಲಿಗೆ ಬಂದಿರುವುದನ್ನು ಆನಂದಾಶ್ಚರ್ಯಗಳಿಂದ ನೋಡಿದನು. ಪರಿವಾರದವರಿಗೆ ಹೇಳಿ ಕಳಿಸಿ ತನ್ನ ಅರಮನೆ ಹಾಗೂ ನಗರಗಳು ಶೃಂಗಾರ ಮಾಡಿಸಲು ತಿಳಿಸಿದನು. ನಂತರ ಗುರುಗಳನ್ನು ಮೇಣೆಯಲ್ಲಿ ಕುಳ್ಳಿರಿಸಿಕೊಂಡು ವಾದ್ಯ ವೈಭವದೊಂದಿಗೆ ಮೆರವಣಿಗೆ ಮಾಡುತ್ತಾ ತಾನು ಪಾದಚಾರಿಯಾಗಿ ಹೊರಟನು. ವೈದುರ ನಗರದ ಜನರು ಗುರುಗಳಿಗೆ ಆರತಿ ಬೆಳಗಿ ನಗರದಲ್ಲಿ ಸ್ವಾಗತಿಸಿಕೊಂಡರು. ಮುಸಲ್ಮಾನ ದೊರೆಯು ವಿಪ್ರ ಪೂಜೆ ಮಾಡುವುದನ್ನು ಕೇಳಿ ಅವರೆಲ್ಲ ಆಶ್ಚರ್ಯಪಟ್ಟರು. ಮುಸಲ್ಮಾನ ಜನಾಂಗದವರು ಮಾತ್ರ ಹಿಂದೂ ಗುರುಗಳನ್ನು ಪೂಜಿಸಿ ನಮ್ಮ ಬಾದುಷಹನು ಅನಾಚಾರಿಯಾಗಿ ಕೆಟ್ಟು ಹೋದನೆಂದು ಮನದಲ್ಲಿ ಹಳಹಳಿಸತೊಡಗಿದರು. ಮೆರವಣಿಗೆಯು ಅರಮನೆಯನ್ನು ತಲುಪಿ ರಾಜನು ಬಹುಭಕ್ತಿಯಿಂದ ಗುರುಗಳನ್ನು ಕೈ ಹಿಡಿದು ಮೇಣೆಯಿಂದ ಕೆಳಗಿಳಿಸಿಕೊಂಡನು. ರಾಜಸಿಂಹಾಸನದ ಮೇಲೆ ಗುರುಗಳನ್ನು ಕುಳ್ಳಿರಿಸಿ ತನ್ನ ಹೆಂಡಿರು ಮಕ್ಕಳನ್ನೆಲ್ಲ ಕರೆತಂದು ಗುರುಗಳ ಚರಣ ಕಮಲಗಳಿಗೆ ನಮಸ್ಕಾರ ಮಾಡಿಸಿದನು. ಗುರುಗಳು ಆತನನ್ನು ಕುರಿತು ಈಗಲಾದರೂ ನಿನ್ನ ಮನಸ್ಸಿಗೆ ತೃಪ್ತಿಯಾಯಿತೆ ಎಂದು ಕೇಳಿದರು. ರಾಜನು ಕೃತಜ್ಞತೆಯಿಂದ ಕೈಮುಗಿದು, ದೇವ, ನಿಮ್ಮ ಅನುಗ್ರಹದಿಂದ ನಾನು ಬಹು ದಿವಸ ರಾಜ್ಯವಾಳಿದೆನು. ನನ್ನ ಭೋಗಲಾಲಸೆಯೆಲ್ಲ ಈಗ ತೃಪ್ತಿ ಹೊಂದಿದೆ. ನನಗಿನ್ನು ತಮ್ಮ ಚರಣ ಸೇವೆಯ ಭಾಗ್ಯ ದೊರೆಯಬೇಕು ಎಂದು ವಿನಂತಿಸಿಕೊಂಡನು. ಗುರುಗಳು ಆತನಿಗೆ, ನೀನು ನಿನ್ನ ಮಗನಿಗೆ ರಾಜ್ಯಪಟ್ಟ ಕಟ್ಟಿ ನಮ್ಮ ದರ್ಶನಕ್ಕಾಗಿ ಶ್ರೀಶೈಲಕ್ಕೆ ಬಾ ಎಂದು ಆಜ್ಞೆ ಮಾಡಿ ಅವರನ್ನೆಲ್ಲ ಆಶೀರ್ವದಿಸಿ ಗೌತಮಿ ಯಾತ್ರೆಯನ್ನು ಮುಗಿಸಿಕೊಂಡು ಗಾಣಗಾಪುರಕ್ಕೆ ಬಂದು ತಲುಪಿದರೆಂದು ನಾಮಧಾರಕನಿಗೆ ಸಿದ್ಧಮುನಿಯು ತಿಳಿಸಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 50ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 51ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ನಂತರ ಒಂದು ದಿವಸ ಸಂಗಮದಲ್ಲಿ ಗುರುಗಳು ತಮ್ಮ ಶಿಷ್ಯ ಬಳಗವನ್ನೆಲ್ಲ ಕರೆದು, ಶಿಷ್ಯರೇ, ಈಗ ನಮ್ಮ ಕೀರ್ತಿಯು ಎಲ್ಲ ಕಡೆಗೂ ಹಬ್ಬಿ ಹೋಗಿದೆ. ಇನ್ನು ನಮಗೆ ಭಕ್ತರ ಉಪದ್ರವವು ಹೆಚ್ಚಾಗುವ ಸಂಭವವಿದೆ. ರಾಜ್ಯದಲ್ಲಿ ಯವನ ಆಳಿಕೆಯೂ ಹೆಚ್ಚಾಗಿದೆ. ಅವರೆಲ್ಲ ನಾನಾ ಥರದ ಕಾಮನೆಗಳನ್ನು ಹೊತ್ತುಕೊಂಡು ಬಂದು ಸುಮ್ಮನೆ ನಮಗೆ ತೊಂದರೆ ಕೊಡುವರು. ಅದಕ್ಕಾಗಿ ನಾವಿನ್ನು ಲೌಕಿಕಾರ್ಥವಾಗಿ ಶ್ರೀಶೈಲಕ್ಕೆ ಹೊರಟು ಅಲ್ಲಿಯೇ ಗುಪ್ತರಾಗುವೆವು. ನಾವು ನಿಮಿತ್ತ ಮಾತ್ರಕ್ಕೆ ಇಲ್ಲಿಂದ ಹೊರಟು ಹೋದರೂ ಸಹಿತ ಇಲ್ಲಿಯ ನಮ್ಮ ಪಾದುಕೆ ಹಾಗೂ ಅಶ್ವತ್ಥ ವೃಕ್ಷಗಳಲ್ಲಿ ಸದಾ ನಮ್ಮ ವಾಸ್ತವ್ಯವಿರುವುದು. ಗಾಯನ ರೂಪದಿಂದ ನಮ್ಮನ್ನು ಸ್ತುತಿಸುವವರಿಗೆ, ಅನನ್ಯ ಭಕ್ತಿಯಿಂದ ಆರಾಧಿಸುವವರಿಗೆ ನಾವು ಸ್ವಪ್ನ ಮುಖಾಂತರ ದರ್ಶನ ಕೊಟ್ಟು ಅವರ ಕಷ್ಟ ನಿವಾರಿಸುತ್ತೇವೆ. ಆ ಬಗ್ಗೆ ನೀವಾರೂ ಸಂಶಯ ತಳೆಯಕೂಡದು ಎಂದು ಹೇಳಿ ಅಭಯಹಸ್ತ ತೋರಿ ಒಮ್ಮಿಂದೊಮ್ಮೆಲೆ ಅದೃಶ್ಯರಾದರು. ಶಿಷ್ಯರೆಲ್ಲರೂ ವಿವಂಚನೆಗೀಡಾದರು. ಅವರು ಚಿಂತಾಕುಲರಾಗಿ ಮಠಕ್ಕೆ ಬಂದರು. ಆದರೆ ಮಠದಲ್ಲಿ ನಿತ್ಯ ಕುಂಡ್ರುವ ಸ್ಥಳದಲ್ಲಿ ಗುರುಗಳು ಕುಳಿತುಕೊಂಡಿದ್ದು ಕಾಣಿಸಿತು. ಮತ್ತೆ ಸ್ವಲ್ಪೇ ವೇಳೆಯಲ್ಲಿ ಅವರು ಅಂತರ್ಧಾನರಾದರು. ಜನರಿಗೆ ಬಹು ಆಶ್ಚರ್ಯವೆನಿಸಿತು. ತಾವು ಇನ್ನು ಮುಂದೆಯೂ ಮಠದಲ್ಲಿ ಇದೇ ರೀತಿಯಾಗಿ ಗುಪ್ತ ರೀತಿಯಿಂದ ಇರುತ್ತೇವೆ ಎಂಬುದನ್ನು ಗುರುಗಳು ಸೂಚಿಸುವುದಕ್ಕಾಗಿ ಹಾಗೆ ಲೀಲೆ ಮಾಡಿ ತೋರಿಸಿದರು. ನಂತರ ಗುರುಗಳು ಗಾಣಗಾಪುರದ ಭಕ್ತ ಸಮುದಾಯಕ್ಕೆಲ್ಲ ಸಾಂತ್ವನ ಹೇಳಿ ಶಿಷ್ಯರೊಂದಿಗೆ ಶ್ರೀಶೈಲಕ್ಕೆ ಬಂದರು. ಅಲ್ಲಿ ಪಾತಾಳಗಂಗೆಯ ತೀರದಲ್ಲಿ ಇಳಿದರು. ಶಿಷ್ಯರಿಗೆ, ಬೇಗ ನಮಗಾಗಿ ಒಂದು ಪುಷ್ಪಾಸನವನ್ನು ಸಿದ್ಧಪಡಿಸಿರಿ ಎಂದು ಆಜ್ಞೆ ಮಾಡಿದರು. ಶಿಷ್ಯರು ನಾನಾ ಥರದ ಹೂವುಗಳನ್ನು ತಂದು ಬಾಳೆಯ ಎಲೆಯ ಮೇಲೆ ಆ ಹೂವುಗಳನ್ನು ಒದಿಸಿ ಚೆನ್ನಾಗಿ ಬಿಗಿದು ಕಟ್ಟಿ ಒಂದು ಸುಂದರವಾದ ಪುಷ್ಪಾಸನವನ್ನು ಸಿದ್ಧಪಡಿಸಿದರು. ಅದನ್ನು ನೀರಿನಲ್ಲಿ ಬಿಡಿಸಿ ಗುರುಗಳು ಅದರ ಮೇಲೆ ಪದ್ಮಾಸನ ಹಾಕಿಕೊಂಡು ಕುಳಿತರು. ಶಿಷ್ಯರೆಲ್ಲರೂ ದುಃಖಕ್ಕೊಳಗಾದರು. ಗುರುಗಳು ಅವರಿಗೆ ಅಭಯಹಸ್ತ ತೋರಿ, ಶಿಷ್ಯೋತ್ತಮರೇ, ನಾವು ಲೌಕಿಕಾರ್ಥವಾಗಿ ಹೋಗುತ್ತಿದ್ದೇವೆ. ಆದರೆ ಗಾಣಗಾಪುರದಲ್ಲಿ ನಾವು ನಿಶ್ಚಯವಾಗಿ ನೆಲೆಸಿರುತ್ತೇವೆ.
ನನ್ನನ್ನು ಯಾರು ಸ್ತುತಿ ಮಾಡುವರೋ ಆ ಎಲ್ಲ ಭಕ್ತರ ಮನೆಗಳಲ್ಲಿಯೂ ನಾನು ತಪ್ಪದೇ ವಾಸ ಮಾಡುತ್ತೇನೆ. ನನ್ನ ಗುಣಗಾನ ಮಾಡುವವರಿಗೂ ಸೇವೆ ಆರಾಧನೆಗಳನ್ನು ಸಮರ್ಪಿಸುವವರಿಗೂ ಸ್ವಪ್ನ ಮುಖಾಂತರವಾಗಿ ದರ್ಶನ ಕೊಡುತ್ತೇವೆ. ಇದು ನಿರ್ಧಾರದ ಮಾತೆಂದು ತಿಳಿರಿ ಎನ್ನಲು ಎಲ್ಲ ಭಕ್ತರು ಗುರುಚರಣಗಳಿಗೆ ತಮ್ಮ ತಮ್ಮ ಮಸ್ತಕಗಳನ್ನು ಸ್ಪರ್ಶಿಸಿದರು. ಗುರುಗಳು ಎಲ್ಲರನ್ನೂ ಕೃಪಾದೃಷ್ಟಿಯಿಂದ ನೋಡಿದರು. ನಾವು ನಿಜ ಸ್ಥಾನಕ್ಕೆ ತಲುಪಿದೊಡನೆಯೇ ನಿಮಗೆ ಹೂಗಳ ಪ್ರಸಾದ ಕಳಿಸಿಕೊಡುವೆವು. ಅಲ್ಲಿಯವರೆಗೆ ನೀವು ಕಾಯಿರಿ ಎಂದು ಹೇಳಿದರು. ಗುರುಗಳು ಕುಳಿತ ಪುಷ್ಪಾಸನವು ಸಾವಕಾಶವಾಗಿ ಪ್ರವಾಹದ ಗುಂಟ ಸಾಗತೊಡಗಿತು. ಅಂದು ಬಹುಧಾನ್ಯ ನಾಮ ಸಂವತ್ಸರದ ಉತ್ತರಾಯಣ, ಕುಂಭ ಸಂಕ್ರಾಂತಿ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ ಪ್ರತಿಭೆ ಶುಕ್ರವಾರ ಇದ್ದಿತು. ಇಂಥ ಪುಣ್ಯ ದಿನದಲ್ಲಿ ಗುರುಗಳು ನಿಜಾನಂದದಲ್ಲಿ ಲೀನರಾದರು. ಅಷ್ಟರಲ್ಲಿ ಪ್ರವಾಹದೆದುರು ಬದಿಯಿಂದ ನಾವಿಕನೊಬ್ಬನು ಬಂದನು. ಆತನು ದಂಡೆಯಲ್ಲಿ ನಿಂತಿರುವ ಶಿಷ್ಯ ಬಳಗದವರನ್ನು ಕುರಿತು, ಬ್ರಾಹ್ಮಣೋತ್ತಮರೇ, ನಾವು ಗುರುಗಳನ್ನು ಕಂಡೆವು. ಅವರು ಕದಲಿ ಈ ವನಕ್ಕೆ ಹೋಗುವರಂತೆ. ಗಾಣಗಾಪುರದಲ್ಲಿ ನೆಲೆಗೊಂಡಿರುವಂತೆ ನೀವುಗಳೆಲ್ಲ ಸ್ವಸ್ಥಾನದಲ್ಲಿದ್ದುಕೊಂಡೇ ಅವರ ಧ್ಯಾನ ಮಾಡುತ್ತಾ ಸುಖವಾಗಿರಬೇಕಂತೆ. ಹೀಗೆ ನಿಮಗೆ ತಿಳಿಸಬೇಕೆಂದು ಅವರು ನನ್ನೊಂದಿಗೆ ಸಂದೇಶ ಕಳಿಸಿದ್ದಾರೆ ಎಂದನು. ಅಷ್ಟರಲ್ಲಿ ಗುರುಗಳು ಮೊದಲ ತಿಳಿಸಿದಂತೆ ಪ್ರವಾಹದೊಳಗಿಂದ ತೇಲುತ್ತಾ 4 ಪುಷ್ಪಗಳು ಅವರ ಸಮೀಪಕ್ಕೆ ಬಂದವು. ನಾವಿಕನು ಧಾವಿಸಿ ಹೋಗಿ ಆ ಪುಷ್ಪಗಳನ್ನು ಹಿಡಿದುಕೊಂಡು ಬಂದು ಶಿಷ್ಯರ ಕೈಯಲ್ಲಿ ಕೊಟ್ಟನು. ಮುಖ್ಯ ಶಿಷ್ಯರು ಅವುಗಳಲ್ಲಿ ಒಂದೊಂದು ಹೂವುಗಳನ್ನು ಬಹುಭಕ್ತಿಯಿಂದ ಸ್ವೀಕರಿಸಿದರು. ಗುರುಗಳೊಂದಿಗೆ ಆಗ ಶ್ರೀಶೈಲಕ್ಕೆ ಬಂದಿದ್ದ ಮುಖ್ಯ ಶಿಷ್ಯರೆಂದರೆ 1 ಸಾಯಂದೇವ, 2 ಕವೀಶ್ವರ ನಂದಿ, 3 ನರಹರಿ, 4 ಸಿದ್ಧನಾಮದ ನಾನು. ಬಳಿಕ ಸಿದ್ಧಮುನಿಯು ನಾಮಧಾರಕ ಗುರುಚರಿತ್ರೆಯು ಕಾಮಧೇನುವಾಗಿದೆ. ಇದರ ಶ್ರವಣ ಪಠಣಗಳಿಂದ ದುಃಖ ದಾರಿದ್ರ್ಯಗಳು ದೂರವಾಗುವವು, ಪುತ್ರ ಪೌತ್ರಾದಿ ಸಂತಾನ ವೃದ್ಧಿಯಾಗುವುದು, ಚತುರ್ವಿಧ ಪುರುಷಾರ್ಥಗಳು ಲಭಿಸುವವು ಎಂದು ಗುರುಚರಿತ್ರೆಯ ಮಹತ್ವವನ್ನು ತಿಳಿಸಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 51ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 52ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಶ್ರೀ ಗುರುಗಳು ಶ್ರೀಶೈಲಕ್ಕೆ ಹೊರಡುವಾಗ ಅಲ್ಲಿಯ ಭಕ್ತಜನರು ಬಹಳೇ ಕಳವಳಕ್ಕೀಡಾಗಿದ್ದರು. ತಮ್ಮನ್ನು ಪರದೇಶಿಗಳನ್ನಾಗಿ ಮಾಡಿ ಹೋಗಬಾರದೆಂದು ಅವರು ಗುರುಗಳಿಗೆ ಪರಿಪರಿಯಿಂದ ಪ್ರಾರ್ಥಿಸಿದ್ದರು. ಗುರುಗಳು ಅವರೆಲ್ಲರಿಗೂ ಲೋಕದ ಕಣ್ಣಿಗೆ ನಾವು ಶ್ರೀಶೈಲ ಯಾತ್ರೆಗೆ ಹೋಗುತ್ತಿರುವಂತೆ ಕಂಡರೂ ಈ ಗಾಣಗಾಪುರದಲ್ಲಿ ನಾವು ಶಾಶ್ವತವಾಗಿ ನೆಲೆಗೊಂಡಿರುತ್ತೇವೆಂದು ನುಡಿದು ಅವರನ್ನೆಲ್ಲ ಸಮಾಧಾನಗೊಳಿಸಿದ್ದ ವಿಷಯವನ್ನಂತೂ ನಿನಗೆ ಈ ಮೊದಲೇ ತಿಳಿಸಲಾಗಿದೆ. ಗುರುಗಳಿದ್ದಾಗ ಗಾಣಗಾಪುರವು ವೈಕುಂಠದಂತೆ ಶೋಭಿಸುತ್ತಿತ್ತು. ಈಗ ಅದು ತಾಯಿಯಿಲ್ಲದ ಮಗುವಾಗಿ, ದೇವರಿಲ್ಲದ ಗುಡಿಯಾಗಿ, ಗಂಡನಿಲ್ಲದ ನಾರಿಯಂತೆ ಕಳಹೀನವೆನಿಸುತ್ತಿತ್ತು. ಶ್ರೀಶೈಲ ತಲುಪಿದ ದಿವಸ ಗುರುಗಳು ಪಾತಾಳಗಂಗೆಯಲ್ಲಿ ಸಾಗಿದರು. ನಂತರ ಅವರು ಅದೃಶ್ಯರಾದ ವಿಷಯವನ್ನು ನಿನಗೆ ಈ ಮೊದಲೇ ತಿಳಿಸಲಾಗಿದೆ ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ಮುಖ್ಯ ವಿಷಯಗಳನ್ನು ಮತ್ತೊಮ್ಮೆ ನೆನಪಿಸಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 52ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 53ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಚರಿತ್ರೆಯನ್ನು ಶ್ರವಣ ಮಾಡಿ ನಾಮಧಾರಕನ ಮನವು ಬ್ರಹ್ಮಾನಂದದಲ್ಲಿ ನಿಮಗ್ನವಾಯಿತು. ಅವನ ಮೈಮೇಲೆ ರೋಮಾಂಚನಗಳಿದ್ದವು. ಕಂಠವು ಭಕ್ತಿಭಾವದಿಂದ ಗದ್ಗದಿತವಾಯಿತು. ಅಂಗಾಂಗಗಳು ನಡುಗತೊಡಗಿದವು. ಕಣ್ಣುಗಳ ಹೊಳಪು ಹೆಚ್ಚಾಗಿ ಅವುಗಳಿಂದ ಧಾರಾಕಾರವಾಗಿ ಆನಂದಾಶ್ರುಗಳು ಉದುರತೊಡಗಿದವು. ಸಮಾಧಿ ಸುಖಕ್ಕೀಡಾದ ಅವನು ಮೂಕನಂತಾದನು. ದೇಹವು ಅಲುಗಾಡದಾಯಿತು. ಅವನ ಮುಖದಲ್ಲಿ ಸಾತ್ವಿಕ ಅಷ್ಟಭಾವಗಳು ಮೂಡಿ ನಿಂತವು. ನಾಮಧಾರನಿಗುಂಟಾದ ಈ ಸ್ಥಿತಿಯನ್ನು ನೋಡಿ ಸಿದ್ಧಮುನಿಯು ಆನಂದ ಹೊಂದಿದನು. ಈತನಿಗೆ ಈಗ ಸಮಾಧಿ ಸುಖ ಲಭಿಸಿತು. ಇವನನ್ನು ಇದೇ ಸ್ಥಿತಿಯಲ್ಲಿ ಉಳಿಯಗೊಟ್ಟರೆ ಲೋಕೋಪಕಾರದ ಕರ್ತವ್ಯಕ್ಕೆ ವ್ಯತ್ಯಯ ಬರುವುದು. ಇವನನ್ನು ಶುದ್ಧಿಯ ಮೇಲೆ ತರುವುದೇ ಒಳಿತು ಎಂದು ಯೋಚಿಸಿ
ಎಂದು ಆತನ ಮೈಮೇಲೆ ಕೈಯಾಡಿಸಿ ಪ್ರೇಮ ಭಾವದಿಂದ ಅಪ್ಪಿಕೊಂಡನು ಮತ್ತು ಆತನನ್ನು ಕುರಿತು, ನಾಮಧಾರಕ, ನೀನಿನ್ನು ಭವಸಾಗರವನ್ನು ದಾಟಿದಂತಾಯಿತು. ನೀನು ಹೀಗೆ ಸಮಾಧಿ ಸ್ಥಿತಿಯಲ್ಲಿ ಕುಳಿತರೆ ದಿವ್ಯವಾದ ಜ್ಞಾನವು ನಿನ್ನ ಹೃದಯದಲ್ಲಿಯೇ ಇದ್ದು ಉಳಿದು ಬಿಡುತ್ತದೆ. ಅದರಿಂದ ಲೋಕೋದ್ಧಾರವಾಗಲಾರದು. ನೀನಿನ್ನು ಹೀಗೆ ಕುಂಡ್ರಬೇಡ. ಶಾಸ್ತ್ರಾಧಾರವನ್ನನುಸರಿಸಿ ನಿನ್ನ ಬಾಹ್ಯ ದೇಹದ ಸ್ಥಿತಿ ಇರಲಿ. ನೀನು ಗುರುಚರಿತ್ರೆ ಶ್ರವಣ ಮಾಡುವಾಗ ಕೇಳಿದ ಪ್ರಶ್ನೆಗಳಿಂದ ನನಗೆ ಶ್ರೀ ಗುರುಗಳ ಅಮೃತವಾಣಿಗಳು ನೆನಪಿಗೆ ಬಂದವು. ನೀನು ಈಗ ಕೇಳಿದ್ದನ್ನೆಲ್ಲ ಜಗತ್ತಿನ ಜನರಿಗೆ ವಿಸ್ತರಿಸಿ ಹೇಳು ಎಂದು ಆತನಿಗೆ ಅನೇಕ ರೀತಿಯಿಂದ ಉಪದೇಶ ಮಾಡಲು ನಾಮಧಾರಕನು ಸಮಾಧಿಯಿಂದ ಎಚ್ಚೆತ್ತು ಮೆಲ್ಲನೆ ಕಣ್ಣು ತೆರೆದನು. ಹಾಗೂ ಸಿದ್ಧಮುನಿಯು ಎದುರಿನಲ್ಲಿ ಕೈಮುಗಿದು ನಿಂತುಕೊಂಡನು. ಹೇ ಗುರುವೇ, ಶ್ರೀ ಗುರುಚರಿತ್ರೆಯು ಅಮೃತಕ್ಕಿಂತ ಹೆಚ್ಚಿನದಾಗಿದೆ. ನಾನು ಶ್ರೀ ಗುರುಚರಿತ್ರೆಯನ್ನು ಕೇಳಿ ಕೃತಾರ್ಥನಾದೆನು ಎಂದು ನುಡಿಯುತ್ತಾ ನಾಮಧಾರಕನು ಸಿದ್ಧಮುನಿಯ ಚರಣಗಳ ಮೇಲೆ ಮಸ್ತಕವನ್ನಿಟ್ಟನು. ಸಿದ್ಧಮುನಿಯು ನಾಮಧಾರಕನಿಗೆ ಶ್ರೀ ಗುರುಚರಿತ್ರೆಯ ಸಾರವನ್ನು ಸಂಗ್ರಹ ರೂಪವಾಗಿ ಹೇಳಿದನು. 1. ಮಂಗಳಾಚರಣ, ನಾಮಧಾರಕನಿಗೆ ಗುರುದರ್ಶನ. 2. ಬ್ರಹ್ಮೋತ್ಪತ್ತಿ, ದೀಪಕನ ಗುರುಸೇವೆ. 3. ಅಂಬರೀಷ ದುರ್ವಾಸರ ಮಹಿಮೆ. 4. ಅನಸೂಯ ಪ್ರಭಾವ, ದತ್ತ ಜನ್ಮ. 5. ದತ್ತಾತ್ರೇಯನು ಶ್ರೀಪಾದವಲ್ಲಭ ಅವತಾರ ಧಾರಣ ಮಾಡಿದ್ದು. 6. ಗೋಕರ್ಣದಲ್ಲಿ ವಿಘ್ನೇಶ್ವರನು ರಾವಣನು ತಂದ ಪ್ರಾಣಲಿಂಗವನ್ನು ಸ್ಥಾಪಿಸಿದ್ದು. 7. ಗೋಕರ್ಣ ಮಹಾತ್ಮೆ. 8. ಶನಿ ಪ್ರದೋಷ ವ್ರತ. 9. ರಜಕನಿಗೆ ರಾಜ್ಯ ಪ್ರಾಪ್ತಿ. 10. ವಲ್ಲಭೇಶನ ರಕ್ಷಣೆ. 11. ನರಹರಿಯ ಜನ್ಮ. 12. ನರಸಿಂಹ ಸರಸ್ವತಿ ಅತಿಯಾದದ್ದು. 13. ವಿಪ್ರೋದರ ವ್ಯಥಾ ನಿರಶನ. 14. ಯವನ ಭಯ ನಿವಾರಣೆ. 15. ತೀರ್ಥಯಾತ್ರೆ. 16. ಶಿಷ್ಯನಿಗೆ ವಿವೇಕ ಬೋಧೆ. 17. ಔದುಂಬರದಲ್ಲಿ ದ್ವಿಜನಿಗೆ ಜ್ಞಾನವಾಗುವಂತೆ ಅನುಗ್ರಹಿಸಿದ್ದು. 18. ಅವರಿ ಬಳ್ಳಿಯಿಂದ ವಿಪ್ರದೈನ್ಯಹರಣ. 19. ಗಂಗಾನುಜನ ಉದ್ಧಾರ. 20. ಬ್ರಹ್ಮ ಸಂಬಂಧ ಪರಿಹಾರ. 21. ಬಾಲ ಸಂಜೀವನ. 22. ವಂದ್ಯ ಮಹಿಷಿ ದೋಹನ. 23. ಬ್ರಹ್ಮ ರಾಕ್ಷಸನಿಗೆ ಮೋಕ್ಷ ಪ್ರಾಪ್ತಿ. 24. ತ್ರಿವಿಕ್ರಮನಿಗೆ ವಿಶ್ವರೂಪ ದರ್ಶನ. 25. ದ್ವಿಜ ಪ್ರಶಂಸೆ. 26. ಪಂಡಿತರಿಗೆ ಹಿತೋಪದೇಶ. 27. ಪತೀತನು ಬ್ರಹ್ಮಜ್ಞಾನಿಯಾದದ್ದು. 28. ಪತೀತನು ಪುನಃ ಪತೀತನಾದದ್ದು. 29. ಭಸ್ಮ ಮಹಾತ್ಮೆ. 30. ಸತಿಯ ಶೋಕ. 31. ಯೋಗಿಯ ಉಪದೇಶ. 32. ಪ್ರೇತ ಸಂಜೀವನ. 33. ರುದ್ರಾಕ್ಷಿ ಮಹಿಮೆ. 34. ರುದ್ರಾಭಿಷೇಕ ತೀರ್ಥದ ಮಹತ್ವ. 35. ಸೀಮಂತಿನಿಯ ಕತೆ. 36. ಪರಾನ್ನದ ಪ್ರಾಯಶ್ಚಿತ್ತ. 37. ಬ್ರಹ್ಮಕರ್ಮ ನಿರೂಪಣೆ. 38. ಅನ್ನ ಪೂರ್ತಿ ಮಾಡಿದ್ದು. 39. ವೃದ್ಧ ವಂದ್ಯಾ ಪ್ರಸವ. 40. ಶುಷ್ಕ ಕಾಷ್ಟ ಸಂಜೀವನ. 41. ಸಾಯಂದೇವನ ಸೇವೆ. 42. ಕಾಶಿ ಕ್ಷೇತ್ರ ಮಹಾತ್ಮೆ. 43. ಸಾಯಂದೇವನಿಗೆ ವರಪ್ರದಾನ. 44. ಶ್ರೀಶೈಲ ಯಾತ್ರೆ. 45. ದ್ವಿಜ ಕುಷ್ಠ ಪರಿಹಾರ. 46. ಕಲ್ಲೇಶ್ವರನ ಮಹಿಮೆ. 47. ಅಷ್ಟರೂಪ ಧಾರಣೆ. 48. ಶೂದ್ರನಿಗೆ ವರಪ್ರದಾನ. 49. ರತ್ನಾಯಿಯ ಪಾಪ ವಿಮೋಚನೆ. 50. ಸಾರ್ವಭೌಮ ಸ್ಫೋಟಿಕ ಶಮನ. 51+52 ಶ್ರೀ ಗುರು ಸಮಾಧಿಯೋಗ. 53. ಅವತರಣಿಕ. ಶ್ರೋತೃಗಳೇ, ಕಲಿಯುಗದಲ್ಲಿ ಅಧರ್ಮವು ಹೆಚ್ಚಾಗುವುದೆಂಬ ಕಾರಣದಿಂದ ಗುರುಗಳು ಗುಪ್ತರಾದರು. ಆದರೆ ಭಕ್ತ ಜನರಿಗೆ ಈಗಲೂ ದರ್ಶನ ಕೊಡುವರು. ಶ್ರೀ ಗುರುಚರಿತ್ರೆಯನ್ನು ಶುದ್ಧಾಂತಃಕರಣದಿಂದ ಓದಬೇಕು. ಗುರುಗಳಿಗೆ ಸಂಗೀತದ ಮೇಲೆ ಹೆಚ್ಚಿನ ಆಸಕ್ತಿ ಇತ್ತು. ಆದ ಕಾರಣ ಅವರ ಗುಣಗಾನವನ್ನು ಮಾಡಬೇಕು. ಶಾಸ್ತ್ರೋಕ್ತವಾಗಿ ಗುರುಚರಿತ್ರೆಯ ಪಾರಾಯಣ ಮಾಡಬೇಕು. ಪಾರಾಯಣ ಪ್ರಾರಂಭಿಸುವಾಗ ನಂದಾದೀಪವನ್ನು ಹಚ್ಚಿ ಇಡಬೇಕು. ಓದಲು ಕುಂಡ್ರುವ ಸ್ಥಳವನ್ನು ಶುಚಿಯಾಗಿ ಸಾರಿಸಿ ರಂಗವಲ್ಲಿ ಹಾಕಬೇಕು. ಪ್ರವಚನಕ್ಕೆ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕುಂಡ್ರಬೇಕು. ಸಂಕಲ್ಪ ಮಾಡಿ ಗುರುಚರಿತ್ರೆ ಪ್ರಾರಂಭಿಸಬೇಕು. ಸಪ್ತಾಹ ಪಾರಾಯಣದ ಮಧ್ಯದಲ್ಲಿ ಸ್ಥಳವನ್ನು ಬದಲಿಸಬಾರದು. ಮೊದಲನೆಯ ದಿನ 9,
ಎರಡನೆಯ ದಿನ 21, ಮೂರನೆಯ ದಿನ 29, ನಾಲ್ಕನೆಯ ದಿನ 35, ಐದನೆಯ ದಿನ 38, ಆರನೆಯ ದಿನ 43, ಏಳನೆಯ ದಿನ 53 ಅಧ್ಯಾಯಗಳನ್ನು ಮುಗಿಸಿ ಉತ್ತರ ಪೂಜೆ, ಆರತಿ, ನೈವೇದ್ಯ ಮಾಡಬೇಕು. ನಿತ್ಯ ಉಪವಾಸ ಮಾಡಬೇಕು. ಕೊನೆಯ ದಿನ ಅನ್ನ ಸಂತರ್ಪಣೆ, ದಾನ ಧರ್ಮಾದಿಗಳನ್ನು ಮಾಡಬೇಕು. ಅಂದರೆ ಖಂಡಿತ ಗುರುದರ್ಶನವಾಗುವುದು. ಗುರುಗಳು ನಾಮಧಾರಕನನ್ನು ನಿಮಿತ್ತ ಮಾಡಿಕೊಂಡು ಗುರುಚರಿತ್ರೆಯನ್ನು ಪಾನ ಮಾಡುವುದಕ್ಕೆ ಅಮೃತದಂತೆ ಒದಗಿಸಿಕೊಟ್ಟಿದ್ದಾರೆ. ಇದು ಭಕ್ತರ ಮನೋರಥವನ್ನು ಪೂರ್ತಿಗೊಳಿಸುವುದು. ಎಲೈ ಗುರು ಸ್ವರೂಪಿಯಾದ ನಾರಾಯಣನೇ, ನಮಗೆ ಗುರುಗಳನ್ನು, ಸಿದ್ಧಮುನಿಯನ್ನು, ಇದರ ಬರಹಕ್ಕೆ ಕಾರಣನಾದ ನಾಮಧಾರಕನನ್ನು ನಮಸ್ಕರಿಸುವಂತೆ ಬುದ್ಧಿ ಕೊಡು. ನಾರಾಯಣ ರೂಪಿಯಾದ ಗುರುನಾಥನಿಗೆ ನಮಸ್ಕಾರವು. ಶ್ರೀ ಗುರುಚರಿತ್ರೆಯನ್ನು ಕೇಳಿ ಜೀವನ್ಮುಕ್ತನಾದ ನಾಮಧಾರಕನಿಗೆ ನಮಸ್ಕಾರವು. ಇತಿ ಸಾರರೂಪ ಗುರುಚರಿತ್ರೆ ಸಂಪೂರ್ಣಂ. ಶ್ರೀ ದತ್ತಾತ್ರೇಯಾರ್ಪಣಮಸ್ತು.